ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೈ ಬೆಸ್ಟ್ ಎವರೆಸ್ಟ್ ಒಗ್ಗಂಡಬ್ಬಿ ಪವರ್ಡ್ ಬೈ ಹಿಮಾಮಿ ಎಲ್ಡಿಯನ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯುನಿಬಿ ಕುಕೀಸ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ದೇಶದ ಉಪ್ಪು ಟಾಟಾ ಉಪ್ಪನ್ನ ಅಂತ ತಿಳಿಸಿ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುಳ್ಳಿಯವರೇ ಯಾರನ್ನ ಕರೆಸಿ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀರಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕಬ್ಬನ್ ಪೇಟೆಯ ಖ್ಯಾತಿ ಚಂದ್ರಪ್ಪ ಅವ್ರನ್ನ ಕರೆಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ನಮಸ್ಕಾರ ಚಂದ್ರಪ್ಪ, ಬನ್ನಿಪ್ಪ. ನಮಸ್ಕಾರ ಚಂದ್ರಪ್ಪ. ನಮಸ್ಕಾರ ಸರ್. ಏನ್ ಮಾಡ್ತಾ ಇದ್ದೀರಾ ಚಂದ್ರಪ್ಪ? ಸರ್, ಇವತ್ತು ಹೂಕೋಸು ಬಿರಿಯಾನಿ ಮಾಡ್ತಾ ಇದ್ದೀನಿ. ಹೂಕೋಸಲ್ಲಿ ಬಿರಿಯಾನಿ ಮಾಡ್ಬೋದಾ? ಹಾಲು ಹೂಕೋಸು ಇದು 3 ಹಾಕಿ ಬಿರಿಯಾನಿ ಮಾಡೋದು. ಚೆನ್ನಾಗಿರುತ್ತಾ? ಪಲಾವ್ ಬಿರಿಯಾನಿ ಪಲಾವ್ ಅಲ್ಲ, ಇದು ಬಿರಿಯಾನಿಗೂ ಪಲಾವ್ ವ್ಯತ್ಯಾಸ ಏನು? ವ್ಯತ್ಯಾಸ ಇದೆ. ಹಾಕೋ ಮೆಟೀರಿಯಲ್ಲೇ ವ್ಯತ್ಯಾಸ ಬರುತ್ತೆ, ಡಿಫ್ರೆಂಟ್ ಬರುತ್ತೆ, ಟೇಸ್ಟ್ ಚೇಂಜ್ ಆಗುತ್ತೆ. ಓಕೆ, ಕಾರ್ಯಕ್ರಮದಲ್ಲಿ ನಾವು ಇವತ್ತು ಹೂಕೋಸಿನ ಬಿರಿಯಾನಿ ಮಾಡ್ತಾ ಇದೀವಿ. ಬಿರಿಯಾನಿ ಮಾಡಕ್ಕೆ ಏನೇನು ತಂದಿದ್ದೀರಾ ಚಂದ್ರಪ್ಪ? ಹೂಕೋಸು ಬಿರಿಯಾನಿ ಬೇಕಾಗುವ ಸಾಮಗ್ರಿಗಳು: ಹೂಕೋಸು, ಜೀರಾ ಅಕ್ಕಿ, ಈರುಳ್ಳಿ, ಟೊಮ್ಯಾಟೊ, ಹಸಿ ಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ತೆಂಗಿನಕಾಯಿ ತುರಿ, ದಪ್ಪ ಮೆಣಸಿನಕಾಯಿ, ಆಲೂಗೆಡ್ಡೆ, ಚಕ್ಕೆ, ಲವಂಗ, ಏಲಕ್ಕಿ, ಗೋಡಂಬಿ, ಕಸೂರಿ ಮೇಥಿ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ, ನಿಂಬೆಹಣ್ಣು, ಪುದೀನ, ತುಪ್ಪ, ಉಪ್ಪು, ಎಣ್ಣೆ. ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಇವಾಗ ನನಗೆ ಒಂದು ಕುಕ್ಕರ್ ಕೊಡ್ಲಾ? ಕುಕ್ಕರ್ ಕೊಟ್ಬಿಡಿ. ಫಸ್ಟ್ ಒಗ್ಗರಣೆ ಹಾಕ್ಬಿಡ್ತೀನಿ, ಆಮೇಲೆ ನಾನು ಡೀಪ್ ಫ್ರೈ ಮಾಡ್ಕೋಬೇಕಿದಲ್ಲ ಬಂಡಿನಲ್ಲಿ. ಓಕೆ, ಆಗುತ್ತೆ. ಫಸ್ಟ್ ಕುಕ್ಕರ್ ಕೊಟ್ಬಿಡ್ಲಾ? ಎಣ್ಣೆನಾ ತುಪ್ಪನಾ ಏನ್ ಬೇಕು ನಿಮ್ಗೆ? ಸ್ವಲ್ಪ ಎಣ್ಣೆ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಎಲ್ಡಿಯನ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇದು ಹೂಕೋಸಿನ ಬಿರಿಯಾನಿ, ಹೂಕೋಸಿನ ಪಲಾವ್ ಏನ್ ಬೇಕಾದ್ರೂ ತಿಳ್ಕೊಬಹುದು. ಇದು ಪಲಾವ್ ಅಲ್ಲ, ಬಿರಿಯಾನಿ. ಹೂಕೋಸಿನ ಬಿರಿಯಾನಿನ ಮಾಡಿ ತೋರಿಸ್ತಾ ಇದ್ದಾರೆ ಚಂದ್ರಪ್ಪನವರು. ಅದ್ಭುತವಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ವೆಜ್ ಅವ್ರಿಗೂ ಇಷ್ಟ ಆಗುತ್ತೆ, ನಾನ್ ವೆಜ್ ಅವ್ರಿಗೂ ಇಷ್ಟ ಆಗುತ್ತೆ. ಯಾಕಂದ್ರೆ ಹೊಸ ಒಂದು ರೆಸಿಪಿ ನೀವು ಬುಕ್ಗೆ ಸೇರ್ಕೊಳ್ಳುತ್ತೆ. ಡೀಪ್ ಫ್ರೈ ಮಾಡೋಕ್ಕೆ ಎಣ್ಣೆ ಇಟ್ಕೊಂಬೋಣ ಬೇಡವಾ? ಇಟ್ಕೊಬಿಡೋಣ, ಆ ಕಡೆ ಇಟ್ಬಿಡೋಣ. ನನಗೆ ಕಾಯಕ್ಕೆ ಲೇಟ್ ಆಗುತ್ತೆ. ಹೌದೌದು, ಆಗುತ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಎಲ್ಡಿಯನ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಓಕೆ, ಇಲ್ಲಿ ಎಣ್ಣೆ ಕಾಯ್ತಾ ಇದೆ. ಇದ್ರೊಳಗೆ ನಾವು ಹೂಕೋಸನ್ನ ಮತ್ತೆ ಆಲೂಗಡ್ಡೆನ ಮತ್ತೆ ದಪ್ಪ ಮೆಣಸಿನಕಾಯಿನ ಎಣ್ಣೆಲಿ ಕರಿಬೇಕಾಗುತ್ತೆ. ಆದ್ರಿಂದ ಎಣ್ಣೆ ಕಾಯ್ತಾ ಇದೆ. ಇಲ್ಲಿ ಒಗ್ಗರಣೆ ಹಾಕೋಬೇಕಾಗುತ್ತೆ. ಎಸ್ ಸರ್, ಎಣ್ಣೆ ಕಾದಿದೆ. ಎಸ್ ಸರ್. ಏನದು? ಚಕ್ಕೆ ಹಾಕಿ ಸರ್, ಎಷ್ಟು ಬೇಕು ಹಾಕೊಳ್ಳಿ ಸರ್. ಸ್ವಲ್ಪ ಹಾಕ್ತೀನಿ, ಜಾಸ್ತಿ ಹಾಕಿದ್ರೆ ಸ್ಮೆಲ್ ಜಾಸ್ತಿ ಆಗುತ್ತದೆ. ಚಕ್ಕೆ, ಏಲಕ್ಕಿ, ಚಕ್ಕೆಗೆ ಏಲಕ್ಕಿ, ಲವಂಗ. ಓಹೋ, ರುಬ್ಬಂತದೇನಿಲ್ವಾ? ಎಲ್ಲಾನು ತೆಂಗಿನಕಾಯಿ ಒಂದು ರುಬ್ಕೊಳ್ಳೋದಷ್ಟೇ. ತೆಂಗಿನಕಾಯಿ ಒಂದು ರುಬ್ಬೇಕಾ? ಓಕೆ, ಗೋಡಂಬಿ ಹಾಕ್ತಾ ಇದ್ದೀನಿ. ಹಾಕಿ ಸರ್. ಏನದು? ಇದು ಕಸ್ತೂರಿ ಮೇಥಿ ಹಾಕಿ ಸರ್. ಈರುಳ್ಳಿ, ಇದು ಪುದೀನ ಸೊಪ್ಪು. ಓಕೆ, ಇದು ಹಸಿಮೆಣಸಿನಕಾಯಿ ಖಾರಕ್ಕೆ ಸ್ವಲ್ಪ ಹಾಕಿ ಸರ್. ಸ್ವಲ್ಪ ಉಪ್ಪು ಹಾಕೊಂಡಿರುತ್ತೆ, ಹಾಕಿ ಸರ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು. ಓಕೆ ಸರ್. ಸ್ವಲ್ಪ ಅರಿಶಿನ ಪುಡಿ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಎವರೆಸ್ಟ್ ಅವರ ಅರಿಶಿನ ಪುಡಿಯನ್ನ. ಸಾಕು. ಸ್ವಲ್ಪ ಧನಿಯಾ ಪೌಡ್ರು ಬೇಕಾ? ಸ್ವಲ್ಪ ಚಿಲ್ಲಿ ಪೌಡ್ರು. ಸ್ವಲ್ಪ ಧನಿಯಾ ಪೌಡ್ರು ಎವರೆಸ್ಟ್ ಅವ್ರದ್ದೇನೆ. ಸಾಕು. ಓಕೆ, ಸ್ವಲ್ಪ ಚಿಲ್ಲಿ ಪೌಡ್ರು ಕೂಡ ಎವರೆಸ್ಟ್ ಅವ್ರದ್ದೇನೆ. ಸಾಕು. ಓಕೆ, ಟೊಮೊಟೊ ಹಾಕ್ತಾ ಇದ್ದೀನಿ. ಟೊಮೆಟೊ ಬೇಕಾ? ಬೇಕು. ಏನ್ ಬೇಕು? ಇವಾಗ ನಾನು ಇದನ್ನ ಮಿಕ್ಸಿನಲ್ಲಿ ಸ್ವಲ್ಪ ತೆಂಗಿನಕಾಯಿ ರುಬ್ಕೊಳ್ತೀರಾ? ರುಬ್ಕೊಳ್ಳಿ. ಎಸ್, ತೆಂಗಿನಕಾಯಿ ರುಬ್ಬಿಟ್ಟು ಹಾಕ್ಬೇಕಾ? ರುಬ್ಬಿಟ್ಟು ಹಾಕಿ. ಓಹೋ, ವೆರಿ ಗುಡ್. ಎಣ್ಣೆ ಬಿಸಿ ಆಗಿದೆ ನೋಡಿ. ಅದು ಎಣ್ಣೆ ಬಿಸಿ ಆಗಿದೆ. ಏನು ಮಾಡ್ಬೇಕು? ಇದನ್ನ ಡೀಪ್ ಫ್ರೈ ಮಾಡಬೇಕು. ಸ್ವಲ್ಪ ಹಾಕಿ. ಯಾವ್ದು ಫಸ್ಟ್ ಹಾಕ್ಬೇಕು? ಯಾವ್ದಾರು ಹಾಕೋಬೋದು. ಕೊಡಿ, ಇದಕ್ಕೆ ಹಾಕಿ. ಸಾಕಾ? ಕ್ರಿಸ್ಪಿ ಆಗಿರುತ್ತೆ ಅಂತಾನೆ. ಹಸಿ ಹಾಕ್ಬಿಟ್ರೆ ಚೆನ್ನಾಗಿರಲ್ಲ. ಹೂಕೋಸು ಇಷ್ಟು ದಪ್ಪ ಹಾಕಿದ್ದೀರಾ?
ಈ ಹೂಕೋಸು ಬಿರಿಯಾನಿ ಅಲ್ವಾ, ಹೂಕೋಸು ಬಿರಿಯಾನಿ ಅಂದರೆ ಕಾಣಬೇಕು ಹೂಕೋಸು. ಓಕೆ ಓಕೆ. ಏನದು? ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಾಯ್ತು. ಕೊತ್ತಂಬರಿ ಸೊಪ್ಪು ಬಂದ್ಬಿಟ್ವಾ, ಅದು ಎಣ್ಣೆಲಿ ಬೆಂದ್ರೇನೆ ಅದು ಮಜಾ ಬೇರೆ ಅಲ್ಲ, ಸ್ವಲ್ಪ ಕ್ರಿಸ್ಪಿ ಆಗ್ಬಿಡುತ್ತೆ, ಆಗುತ್ತೆ, ಕಲರ್ ಬರುತ್ತೆ, ಬೇಗ ಅದು ಕರಗಲ್ಲ. ಯಾವಾಗ ನೀವು ಬಿರಿಯಾನಿಲಿ ಹಾಕಿದ್ರು ಕರಗಲ್ಲ. ಆಗ ಎಸ್. ಆಲೂಗಡ್ಡೆ ಹಾಕೊಳ್ತೀರಾ? ಆಲೂಗಡ್ಡೆ ಇದು ಅಕ್ಕಿ ಹಾಕೊಳ್ಳೋಣ. ಎಸ್. ಬಾಸುಮತಿ ಅಕ್ಕಿನ? ಬಾಸುಮತಿ ಅಕ್ಕಿ ಹಾಕೊಳ್ಳಿ ಸರ್. ತೊಳ್ಕೊಂಡಿರೋಂಥ ಅಕ್ಕಿನ, ನೀರು ಚೆನ್ನಾಗಿ ತೊಳ್ಕೊಂಡಿರೋ ಅಕ್ಕಿನ? ಹೌದು. ಓಕೆ ಸರ್. ಓಕೆ ಓಕೆ. ಇದಕ್ಕೇನೆ ಹಾಕಿ ಹಾಕಿ. ಒಂದಕ್ಕೆ ಒಂದೂವರೆ, ಒಂದು ಬಟ್ಲಕ್ಕೆ ಹಾಕಿ. ಒಂದು ಬಟ್ಲು ಅಕ್ಕಿಗೆ 1.5 ಬಟ್ಲಷ್ಟು ನೀರು ಹಾಕ್ಬಿಡಿ ಸರ್. ಓಕೆ. ತರಕಾರಿ ಇವಲೇ ಹಾಕ್ತೀವಿ ತಾನೇ ಇದಕ್ಕೆ? ಹಾಕ್ತೀವಿ. ತೆಗಿಬೋದು, ಕಲರ್ ಚೇಂಜ್ ಆಯಿತು. ನೋಡ್ತೀನಿ ನೋಡಿ ಒಂದ್ಸರಿ. ಆಮೇಲೆ ಗೋಬಿ ಮಂಚೂರಿ ಆಗ್ಬಿಡ್ತೇನೆ. ಗೋಬಿ ಮಂಚೂರಿ ಹಾಕ್ಬೇಕಾದ್ರೆ ಇದಕ್ಕೆಲ್ಲ ಬೇರೆ ಮಸಾಲೆಗಳು ಹಾಕಿದ್ರೆ ಗೋಬಿ ಮಂಚೂರಿ ಹಾಕ್ತೀವಿ. ಸಾಕಲ್ಲ ಅಷ್ಟು ಫ್ರೈ ಆದ್ರೆ ಎಣ್ಣೆಯಲ್ಲಿ? ಇಲ್ಲಿ ಸ್ವಲ್ಪ ಬೇಯ್ತದೆ ಅದು. ಹೌದು, ಬೇಯುತ್ತೆ, ಬೇಯಕ್ಕೇನು ಟೆನ್ಷನ್ ಇಲ್ಲ. ಆಲೂಗಡ್ಡೆ ಇದು ಬೇಯದೆ ಕಷ್ಟ. ಇದೇನು ಇಷ್ಟು ಹಾಕಿದ್ದೀರಾ ಬಿರಿಯಾನಿ ಅಂತನಾ? ಬಿರಿಯಾನಿ ಅದು ನೀರಲ್ಲಿ ನೆಂದಿರುತ್ತಲ್ಲ, ತಣ್ಣಗಾಗ್ಬಿಡುತ್ತೆ ಬಿಟ್ಟ ತಕ್ಷಣ. ನಿಧಾನ ಡ್ರೈ ಆಗ್ಬೇಕು. ಆಗಲಿ 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 ಆಗಲಿ. ಎಷ್ಟು ವಿಷಲ್ ಕೂಗಿಸ್ಬೇಕಾಗುತ್ತೆ ಚಂದ್ರಪ್ಪ? 2 ವಿಷಲ್ ಕೂಗ್ಬಿಟ್ಟು ಆ ಪ್ರೆಷರ್ ನಾವು ತೆಗಿಬಾರ್ದು. ಹಂಗೆ ಆ ಪ್ರೆಷರ್ಲೇ ಬೇಯ್ಬೇಕು ಅಕ್ಕಿ. ಬೇಯಬೇಕು. ಇದಕ್ಕೆಲ್ಲ ಬಿರಿಯಾನಿಗಳಿಗೆಲ್ಲ ಇಷ್ಟು ಮಾಮೂಲಿ ಇದಕ್ಕೆಲ್ಲ ಈ ಬಿರಿಯಾನಿಗಳಿಗೆಲ್ಲ ಚಿಕನ್ ಮಟನ್ ಬಿರಿಯಾನಿಗಳು ಇಷ್ಟು ವಿಷಲ್ ಅಂತ ಇರುತ್ತೆ. ಈ ಮಾಮೂಲಿ ಬಿರಿಯಾನಿಗಳಿಗೆಲ್ಲ ವೆಜ್ ಬಿರಿಯಾನಿಗಳಿಗೆಲ್ಲ ಕಡಿಮೆ ವಿಷಲ್ ಅಂತ ಏನಿಲ್ಲ. ನಾವು 2 ವಿಷಲ್ ಹಾಕ್ಸ್ಬಿಟ್ಟು ದಮ್ಮು ಪ್ರೆಷರ್ ತೆಗೆದ್ರೆ ಸಾಕು. ಅಷ್ಟೇ ಪ್ರೆಷರಲ್ಲೇ ನಾವು ನೀರನ್ನ ಕರೆಕ್ಟಾಗಿ ಹಾಕೋಬೇಕು. ನಾವು ನೀರು ಹೆಚ್ಚು ಕಮ್ಮಿ ಹಾಕ್ಬಿಟ್ಟು ನಾವು 1.5 ನೀರು ಹಾಕ್ಬೇಕು. ನೀರು ಹೆಚ್ಚು ಕಮ್ಮಿ ಹಾಕ್ಬಿಟ್ಟು ನಾವು 1 ಕೂಗು ಕೂಗಿಸ್ರು ಕಷ್ಟ, 2 ಕೂಗು ಕೂಗಿಸ್ರು ಕಷ್ಟ. ನಾವು ಅದಕ್ಕಿಂತ ಮೊದಲು ಹಾಕಿರ್ತೀವಲ್ಲ, ಸ್ವಲ್ಪ ನೀರಿನ ಪ್ರಮಾಣ ಇರುತ್ತಲ್ಲ ಅದ್ರೊಳಗಡೆ. ಯಾವ್ದ್ರೊಳಗಡೆ? ಆ ಮಸಾಲೆ ಒಳಗಡೆ ನಾವು ಅಷ್ಟು ನಾವು ಕಮ್ಮಿ ಮಾಡಿರ್ತೀವಿ. ಇಲ್ಲಿ ಅಷ್ಟು ಕಡಿಮೆ ಮಾಡ್ತೀವಲ್ಲ? ಕಮ್ಮಿ ಮಾಡ್ತೀವಿ. ಉಪ್ಪು ಹಾಕೊಳ್ತಾ ಇದ್ದೀನಿ. ಹಾಕಿ ಸರ್. ನಿಂಬೆಹಣ್ಣು ರಸ ಹಾಕ್ತಾ ಇದ್ದೀನಿ. ಹಾಕಿ ಹಾಕಿ ಹಾಕಿ. ಎಲ್ಲ ಹಾಕ್ಬಿಟ್ಟಿದೀವಿ. ಈಗ ಎಲ್ಲ ಹಾಕಾಯ್ತು. 3 ಹಾಕಿದ್ರೆ ಇದನ್ನ ಹಾಕಿ ತಿರ್ಗಿಸ್ಬಿಡಿ ಫಸ್ಟ್. ಒಂದು ರೌಂಡ್ ತಿರ್ಗಿ. ಇದು ಕುದಿ ಬರಬೇಕು. ಒಂದು ಕುದಿ ಬಂದ್ಮೇಲೆ ಹಾಕೋಣಂತನಾ? ಕುದಿ ಬಂದ್ಮೇಲೆ ಹಾಕ್ಬಿಟ್ಟು ಮುಚ್ಬಿಟ್ರೆ ಆಯ್ತು. ಅದ್ರೊಳಗೆ ಇದು ಕರೆಕ್ಟಾಗಿ ಬೇಯುತ್ತೆ. ಬೇಯುತ್ತೆ. ಎಂದು ಇದು ಕರೆಕ್ಟಾಗಿ ಬೇಯುತ್ತೆ. ಇನ್ನು ಸ್ವಲ್ಪ ಹೊತ್ತು ಬೇಯಬೇಕು ಅಷ್ಟೇ. ಒಳ್ಳೆ ಸ್ಮೆಲ್ ಬರ್ತಾ ಇದೆ. ಚಿಕನ್ ಮಟನ್ಗಿನ ಒಳ್ಳೆ ಸ್ಮೆಲ್ ಬರ್ತಾ ಇದೆ ಇದು ಅಲ್ವಾ? ತೆಗಿಲ್ಲ ಸಾಕಲ್ಲ? ಹಾಕ್ಬಿಡಿ ಹಾಕಿ ಹಾಕಿ. ಓಹೋ, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಇನ್ನು ಒಂದೇ ವಿಷಯಕ್ಕೆ ಆಗ್ಬಿಡುತ್ತೆ ನೋಡಿ ಇದು. 2 ವಿಷಲ್ ಹಾಕ್ಬಿಟ್ಟು ಜಲ್ದಿ ನಾವು ತೆಗಿಬೋದು ಅಲ್ಲ? ಸ್ವಲ್ಪ ತುಪ್ಪ ಹಾಕ್ಬಿಡಿ. ತುಪ್ಪ ಬೇಕಾ? ಸಾಕು. ಓಕೆ, ಆಗಿದೆ. ಮುಚ್ಚೋಣ. ಓಕೆ, ನೋಡೋಣ ಚಂದ್ರಪ್ಪ ಏನಾಗಿದೆ ಅಂತ. ಆಗಿರ್ತದೆ. ನೋಡಿ 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 ತೆಗಿದೆ. ಬಿಟ್ಟಿದ್ಯಾ? ಹುಷಾರು. ಓಹೋ, ಕುದೀತಾ ಇದೆ. ಇನ್ನ ಎಲ್ಲಿ ಬಿಟ್ಟಿದೆ ಅದು? ಒದಾಡ್ತಾ ಇದೆ. ಕರೆಕ್ಟ್ ಆಗಿದೆಯಪ್ಪ? ವೆರಿ ಗುಡ್. ಹಾಗೆ ಹೂಕೋಸ್ ಆಲೂಗಡ್ಡೆ ಬಿರಿಯಾನಿ. ಹೂಕೋಸ್ ಆಲೂಗಡ್ಡೆ ಬಿರಿಯಾನಿನ ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಘಮ 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 ಅಂತ ಇದೆ. ಓಕೆ, ಇದನ್ನ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಚಂದ್ರಪ್ಪನವರು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಹೂಕೋಸು ಬಿರಿಯಾನಿ ಮಾಡುವ ವಿಧಾನ: ಕಾದ ಎಣ್ಣೆಗೆ ಒಂದೊಂದಾಗಿ ದಪ್ಪ ಮೆಣಸಿನಕಾಯಿ, ಹೂಕೋಸು, ಆಲೂಗೆಡ್ಡೆ ಹಾಕಿ ಕರಿದುಕೊಳ್ಳಿ. ಕುಕ್ಕರ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಚಕ್ಕೆ, ಏಲಕ್ಕಿ, ಲವಂಗ, ಗೋಡಂಬಿ, ಕಸೂರಿ ಮೇಥಿ, ಈರುಳ್ಳಿ, ಪುದೀನ, ಹಸಿಮೆಣಸಿನಕಾಯಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ, ಟೊಮೆಟೊ ಹಾಕಿ 2 ನಿಮಿಷ ಬಾಡಿಸಿ.
ಇದಕ್ಕೆ ರುಬ್ಬಿದ ತೆಂಗಿನಕಾಯಿ ತುರಿ ಹಾಕಿ ಕುದಿ ಬಂದ ನಂತರ ಜೀರಾ ಅಕ್ಕಿ, ನೀರು, ಉಪ್ಪು, ನಿಂಬೆ ರಸ ಹಾಕಿ ಅಕ್ಕಿ ಮುಕ್ಕಾಲು ಬೆಂದ ನಂತರ ಕರಿದ ಹೂಕೋಸು, ಆಲೂಗೆಡ್ಡೆ, ದಪ್ಪ ಮೆಣಸಿನಕಾಯಿ, ತುಪ್ಪ ಹಾಕಿ ಮುಚ್ಚಳ ಮುಚ್ಚಿ 2 ವಿಷಲ್ ಕೂಗಿಸಿ. ಈಗ ಹೂಕೋಸು ಬಿರಿಯಾನಿ ಸವಿಯಲು ಸಿದ್ಧ. ಎಲ್ಲೋಗಿದ್ರಿ? ಮೊಸರು ಬಜ್ಜಿ ಮಾಡ್ಕೊಂಬರಕ್ ಹೋಗಿದೆ. ಸ್ವಲ್ಪ ಟಚ್ ಅಪ್ ಮೊಸರು ಬಜ್ಜಿ ಮೊಸರು ಬಜ್ಜಿ ಬೇಕಾ? ಹಂಗೆ ಬಾರಿಸಬಹುದು, ಏನ್ ತೊಂದ್ರೆ ಇಲ್ಲ, ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರ್ತದೆ. ಹೌದಾ? ಫಸ್ಟ್ ಹಂಗೆ ಬಾರಿಸ್ತೀನಿ. ತಾಳಿ 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 ತಾಳಿ. ಈ ಕಲರ್ ಇಳಿಸ್ಬೇಕಾರೆ ನೋಡಿ ಹೆಂಗ್ ಇಳಿದಿದೆ ಕಲರ್. ಕಲರ್ ಕೊಡ್ಬೇಕು. ಚೆನ್ನಾಗಿದೆ. ಅದು ಫ್ರೈ ಮಾಡಿ ಹಾಕಿದೀವಲ್ಲ, ಅದು ಸ್ವಲ್ಪ ಚೆನ್ನಾಗಿದೆ. ಫ್ರೈ ಮಾಡಾಕೋದ್ರಿಂದ ಟೇಸ್ಟೇ ಚೇಂಜ್ ಆಗ್ಬಿಡುತ್ತೆ ಬಿರಿಯಾನಿ. ಹೌದೌದು, ಚೆನ್ನಾಗಿದೆ, ಅದ್ಭುತವಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೊಟ್ಟೆ ಚೆನ್ನಾಗಿ ಹಸ್ತಾಗಿ ಸಿಕ್ಬಿಟ್ರೆ ಆನಂದವಾಗಿ ಹೊಟ್ಟೆ ತುಂಬ ತಿಂದು ಮಲಗ್ಬಿಡ್ಬೋದು. ಹಂಗಂತೀರಾ? ಅದ್ಭುತವಾಗಿ ಮಾಡಿದ್ದೀರಾ, ಖಾಲಿ ಮಾಡೇ ಮಾಡ್ತೀವಿ. ಥ್ಯಾಂಕ್ ಯು ಸರ್. ನಮ್ಮ ಇವತ್ತಿನ ಆರೋಗ್ಯದ ಅಡುಗೆ ಹೇಳ್ಕೊಡ್ಬೇಕು, ಆರೋಗ್ಯದ ಬಗ್ಗೆ ಮಾಹಿತಿಗಳನ್ನ ಕೊಡಬೇಕು. ಖ್ಯಾತ ಸಮಯನಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಗುರುಜಿ ನಮಸ್ಕಾರ. ಗುರುಜಿ ನಮಸ್ಕಾರ. ನಮಸ್ಕಾರ ಗುರುಜಿ. ಏನ್ ಮಾಡ್ತಾರೆ ಗುರುಜಿ ಇವತ್ತು? ಅದೇನೋ ಅಂತರ ಕಾಣ್ತಾ ಇದೆ, ಏನೇನು ಅಂತ ಗೊತ್ತಾಗ್ತಾ ಇಲ್ಲ. ಅದು ಕಲ್ಲಂಗಡಿ ಹಣ್ಣಿನ ತಿರುಳಿನ ದೋಸೆ. ಕಲ್ಲಂಗರಿ ಹಣ್ಣಿನ ತಿರುಳಿನ ದೋಸೆ ಅಂದ್ರೆ ಹಣ್ಣೆಲ್ಲ ಕೆಂಪು ಕಲರ್ ಹೋದ್ಮೇಲೆ ಸಿಪ್ಪೆಗೂ ಮಧ್ಯದಲ್ಲಿ ಇರ್ತಕ್ಕಂಥ ಬಿಳಿ ಹಸಿರು ಕಲರ್ಗ. ಓಕೆ ಓಕೆ, ಚೆನ್ನಾಗಿರುತ್ತೆ ಗುರುಜಿ ಇದು. ತುಂಬಾ ಚೆನ್ನಾಗಿ. ಓಕೆ, ಏನೇನ್ ಮಾಡಿದ್ದೀರಾ ಅದಕ್ಕೆ? ಕಲ್ಲಂಗಡಿ ಹಣ್ಣಿನ ತಿರುಳಿನ ದೋಸೆ. ಬೇಕಾಗುವ ಸಾಮಗ್ರಿಗಳು: ಕಲ್ಲಂಗಡಿ ಹಣ್ಣಿನ ತಿರುಳು, ದೋಸೆ ಅಕ್ಕಿ, ಉದ್ದಿನ ಬೇಳೆ, ಅಡುಗೆ ಸೋಡಾ, ಉಪ್ಪು ಎಲ್ಲ ಹಾಕಿ ನೆನೆಸಿ ಇಟ್ಬಿಟ್ಟು ರುಬ್ಬಿಟ್ಟಿದ್ದೀರಾ? ಹೌದು. ರುಬ್ಬಿ ತಂದಿರುವಂತ ದೋಸೆ ಹಿಟ್ಟಿದ್ದು. ಓಹೋ. ಏನ್ ಮಾಡಿದೀನಿ ಅಂದ್ರೆ ಈ ಅಕ್ಕಿ ಮತ್ತು ಬೇಳೆನ ಒಂದು 4 ಅವರ್ಸ್ ನೆನೆಸ್ಬೇಕು. ಓಕೆ. ನೆನೆಸ್ಬಿಟ್ಟು ಗ್ರೈಂಡ್ ಮಾಡ್ತಾ ಮಾಡ್ತಾ ಈ ತಿರುಳನ್ನು ಹಾಕೋದು. ಓಕೆ. ಎಲ್ಲ ಏನಂದ್ರೆ ಯೂಶಲಿ ಅಕ್ಕಿ ಮತ್ತೆ ಉದ್ದಿನ ಬೇಳೆ ಇನ್ನೇನ್ ಹಾಕ್ತಿವಿ ಎಲ್ಲ ನೆನೆಸಿಟ್ಕೊಳ್ಳಿ, ಒಂದ್ಸರಿ ರುಬ್ಬಿಟ್ಕೊಳ್ಳಿ. ಅಂದ್ರೆ ತಿನ್ನೋ ಕ್ರಮ ತೋರಿಸ್ತಾ ಇದೀವಿ ನಾವು, ಯಾವ ರೀತಿ ತಿನ್ಬಹುದು ಅಂತ ತೋರಿಸ್ತಾ ಇದೀವಿ. ಹೌದು, ಇದರ ಬೇರೆ ಬೇರೆ ಉಪಯೋಗಗಳು ಯಾವ ರೀತಿ ನಾವು ಪಡಿಬಹುದು ಅಂತ. ಓಕೆ. ಸೊ ತಿರುಳು ಹಾಕ್ಬಿಟ್ಟು ತಿರುವಿಟ್ಕೊಳ್ಳೋದು ರಾತ್ರಿ ಓವರ್ ನೈಟ್. ಓಕೆ ಗುರುಜಿ. ಸೊ ಬೆಳಿಗ್ಗೆಗೆ ಇದು ರೆಡಿ ಇರುತ್ತೆ. ಹಿಟ್ಟು ರೆಡಿ ಇರುತ್ತೆ. ಓಕೆ, ಟ್ರೈ ಮಾಡೋಣ. ಸಾಕಷ್ಟು ಉಪಯೋಗಗಳಿದೆ ಅಂತ ತುಂಬಾ ಜನ ಹೇಳ್ತಾ ಇದ್ರು. ಹಿಂದಿನ ಕಾಲದಿಂದ ಕಲ್ಲಂಗಡಿನ ಬಗ್ಗೆ ಏನೇನೋ ಮಾಹಿತಿಗಳಿದೆ. ನೀವು ಸಾಕಷ್ಟು ಮಾಹಿತಿಗಳನ್ನ ನಮ್ಗೆ ಕೊಡಿ. ಈಗ ಮೊದಲನೇದಾಗಿ ಫಸ್ಟ್ ಕಲ್ಲಂಗಡಿ ಹಣ್ಣಲ್ಲಿ ದೋಸೆ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ತಾ ಇದೀವಿ. ತಿರ್ಗಾ ಇದಾದ್ಮೇಲೆ ಕಲ್ಲಂಗಡಿ ಹಣ್ಣಿನ ಉಪಯೋಗಗಳು ಕೂಡ ಗುರುಜಿ ಅವರು ಹೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾರೆ ನಿಮ್ಗೆ. ಓಕೆ ಗುರುಜಿ. ಕಲ್ಲಂಗಡಿ ಹಣ್ಣಲ್ಲಿ ದೋಸೆ ಮಾಡ್ಬೇಕು ಅಂತ ಯಾರು ಅನ್ಕೊಂಡಿದ್ರೇನ್ರಿ? ಜ್ಯೂಸ್ ಕುಡಿದು ಬಿಸಾಕ್ತಾ ಇದ್ವಿ ನಾವು. ನೋಡಿ ದೋಸೆ ತನಕ ಬಂದ್ಬಿಟ್ಟಿದೀವಿ. ಇನ್ನೇನ್ ನಾಳೆ ನಾಳೆ ಚಟ್ನಿ ತೋರಿಸ್ಬಿಡ್ತೀವಿ. ಖಂಡಿತ ಅದ್ಭುತವಾಗಿರುತ್ತೆ. ಓಹೋ. ಯಾಕಂದ್ರೆ ಎಣ್ಣೆ ಹಾಕಂಗಿಲ್ವಲ್ಲ. ಯೂಶಲಿ ದೋಸೆ ಅಂತ ಹುಡುಕ್ತಾ ಇದ್ದೀರ, ತುಪ್ಪ ಹಾಕ್ಬೋಣ ಅಂತ. ನಾವು ತುಪ್ಪನೂ ಹಾಕಂಗಿಲ್ಲ, ನಮ್ ದೋಸೆಗೆ ಎಣ್ಣೆನೂ ಹಾಕಂಗಿಲ್ಲ. ಹಾಕ್ಬೇಕು, ಮುಚ್ಚಬೇಕು, ಬೇಯಿಸ್ಬೇಕು, ತಿನ್ಬೇಕು ಅಷ್ಟೇ. ಓಕೆ ಗುರು, ಹೆಂಗೆ ಒಂದು ಪ್ರಶ್ನೆ ಇತ್ತು ಕೇಳ್ಬಿಡ್ತಾ ಇದ್ದೀನಿ. ಒಬ್ರು ಪ್ರಶ್ನೆ ಕೇಳಿದ್ದಾರೆ, ಹುಬ್ಳಿಯಿಂದ ಕೇಳಿದ್ದಾರೆ, ರೇಖಾ ಅಂತ ಅವ್ರ ಹೆಸರು. ಒಗಂಡಬಿ ಕಾರ್ಯಕ್ರಮ ಚೆನ್ನಾಗಿದೆ ಅವೆಲ್ಲ ಏನೋ ಬರ್ತಿದ್ದಾರೆ. ಅವರೊಂದು ಹೇಳಿದ್ದಾರೆ, ನನ್ನ ಮಗಳಿಗೆ ಒಂದು ಸಮಸ್ಯೆ ಇದೆ, 12 ವರ್ಷದ ಮಗಳಾಗಿದ್ದಾಳೆ, ಈಗಲೂ ಸಹ ಬೆಡ್ ಮೇಲೆ ವೆಟ್ ಮಾಡ್ಕೊಳ್ತಾಳೆ, ಏನ್ ಮಾಡೋದು ಅಂತ ಕೇಳಿದ್ದಾರೆ. ಈ ಬೆಡ್ ವೆಟ್ಟಿಂಗ್ ಪ್ರಾಬ್ಲಮ್ ಸಾಕಷ್ಟು ಜನಕ್ಕೆ ಕಾಮನ್ ಆಗಿದೆ ಹೇಳಬೇಕು ಅಂತಂದ್ರೆ. ಇದಕ್ಕೆ ಯಾವುದೋ ರೀತಿಯ ಸಬ್ಕಾನ್ಶಿಯಸ್ ಮನಸ್ಸಿನಲ್ಲಿ ಒಂದು ರೀತಿಯ ಭಯ, ಗೊತ್ತಿಲ್ಲದಿರುವಂತಹ ಭಯ ಓಕೆ ಇದ್ದಾಗ ಸಾಧಾರಣವಾಗಿ ಇದಾಗುತ್ತೆ. ಓಕೆ ಗುರುಜಿ. ಅಥವಾ ಪ್ರೇತಾತ್ಮದ ಬಾಧೆ ಇದ್ದಾಗಲೂ ಬಹಳ ಕಾಮನ್ ಆಗಿ ಈ ತರ ಮಕ್ಕಳು 12 ವರ್ಷ ಮಗು ಗುರುಜಿ ದೊಡ್ಡವರು ಮಾಡ್ಕೊಂತಾರೆ. 30-35 ಇಯರ್ಸ್ ಅವರು ಮಾಡ್ಕೊಂಡಿರೋದು ಬೇಕಾದಷ್ಟು ಜನ ಇದ್ದಾರೆ. ಹೇಳ್ಕೊಳಂಗಿಲ್ಲ, ಬಹಳ ನಾಚಿಕೆ ಆಗತ್ತೆ, ಬೇರೆ ಕಡೆ ಊರಿಗೆ ಹೋಗಂಗಿಲ್ಲ, ಬೇರೆ ನೆಂಟರ ಮನೆಗೆ ಹೋಗಂಗಿಲ್ಲ, ಬಹಳ ಹಿಂಸೆ ಇರುತ್ತೆ. ಏನ್ ಮಾಡೋದು ಗುರುಜಿ? ಹಂಗೆಲ್ಲ ಆಗ್ಬಿಟ್ರೆ ಇಲ್ಲ, ಇದು ಸರಿ ಮಾಡಕ್ ಸಾಧ್ಯ ಆಗುತ್ತೆ. ಸರಿ ಮಾಡಕ್ಕೆ ಪ್ರಾಬಲಿ ಯಾವುದೋ ಒಂದು ಕೇಸ್ ಮಾತ್ರ ನಾನು ಸರಿ ಹೋಗಿಲ್ಲ ಅಷ್ಟೇ. ಹೇಳಿ ಗುರುಜಿ. ಎಲ್ಲಾ ಕೇಸಸ್ಸು ಸಕ್ಸಸ್ಫುಲ್ ಆಗಿ ಆಗಿದೆ. ತಂದೆ ತಾಯಿ ಖಂಡಿತವಾಗ್ಲೂ ಮಗು ಜೊತೆ ಹಿಪ್ನಾಸಿಸ್ ಅಂಡ್ ರೇಖಿ ಅಂತ ಕಲೀಲಿ. 3 ದಿವಸದ ಕ್ಲಾಸ್. ನಾನು ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ಹಿಂದಿನ ಜನ್ಮದ್ದು ಬೇಡದಿರೋ ನೆನಪುಗಳನ್ನ ಹೇಗೆ ಎರೇಸ್ ಮಾಡೋದು, ತೆಗೆದುಹಾಕೋದು ಹೇಗೆ, ಸಣ್ಣ ಪುಟ್ಟ ವಿಧಾನಗಳಲ್ಲಿ ಪ್ರೇತಾತ್ಮ ತೆಗೆಯೋದು ಅಂತ ಅವ್ರಿಗೆ ಹೇಳ್ಕೊಟ್ಬಿಡ್ತೀನಿ. ಅವ್ರು ಪ್ರಾಕ್ಟೀಸ್ ಮಾಡ್ಲಿ. ಜೊತೆಗೆ ಯಾವುದೇ ಒಂದು ಸಮಸ್ಯೆ ಬೇಕಾದ್ರೂ ಹೇಗೆ ಗುಣಪಡಿಸ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಅವರು ಪ್ರಯೋಗ ಮಾಡ್ಲಿ. ಸರಿ ಹೋಗ್ದಿದ್ರೆ 1-2 ತಿಂಗಳಲ್ಲಿ ನನ್ನ ಹತ್ರ ಕರ್ಕೊಂಡ್ ಬಂದ್ರೆ ನಾನು ಮಗುವನ್ನ ಹಿಪ್ನಾಟಿಕ್ ಸ್ಟೇಟ್ ಅಲ್ಲಿ ಇಟ್ಟು ಇದಕ್ಕೆ ಕಾರಣ ಏನು ಅಂತ ತಿಳ್ಕೊಂಡು ನಾನು ಸರಿ ಮಾಡ್ತೀನಿ. ಖಂಡಿತ ಸರಿ ಹೋಗುತ್ತೆ. ಎರಡನೇದು,
ಹಿಪ್ನಾಸಿಸ್ ಅನ್ನೋ ವಿದ್ಯೆಯನ್ನು ಕಲ್ತಾದ್ಮೇಲೆ ಮತ್ತು ರೇಖಿ ಅನ್ನೋದನ್ನು ಕಲ್ತಾದ್ಮೇಲೆ ಆ ಒಂದು ಭಾಗ, ಆ ಯೂರಿನೇಷನ್ ಅನ್ನ ಕಂಟ್ರೋಲ್ ಮಾಡುವಂತಹ ಒಂದು ಭಾಗ ಏನಿದೆಯೋ ಅದಕ್ಕೆ ನಾವು ರೇಖಿ ಕೊಟ್ಟು ಹಿಪ್ನಾಸಿಸ್ ಮುಖಾಂತರ ಅದಕ್ಕೆ ಹೇಳಿ ನೀನು ಸರಿ ಹೋಗು ಅಂತ ಹೇಳಿದ್ರೆ ಸಾಕೋದು, ಸರಿ ಹೋಗೋ ಸಾಮರ್ಥ್ಯ ಶಕ್ತಿ ಅದಕ್ಕಿದೆ. ಓಕೆ. ಸೊ ನಾವು ಮಾನಸಿಕವಾಗಿ ಆ ಅಂಗಾಂಗದ ಜೊತೆ ಮಾತಾಡಿ ಸರಿ ಮಾಡ್ಕೊಳ್ಳುವಂತಹ ಒಂದು ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಾಗ ಅದು ಸರಿ ಮಾಡ್ಕೊಳ್ಳುತ್ತೆ. ಹೀಗಾಗಿ ನನ್ನ ಪ್ರಕಾರ 100ಕ್ಕೆ 95 ಜನಕ್ಕೆ ಇದು ಸರಿ ಹೋಗೋ ಸಾಧ್ಯತೆ ಇದೆ. ಗುರುಜಿ ದೋಸೆ ರೆಡಿ ಆಗಿದೆ, ಹಾಕ್ಬಿಡಿ ಗುರುಜಿ. ರೈಟ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗುರೂಜಿಯವರು ಕಲ್ಲಂಗಡಿನ ತಿರುಳನ್ನಾಕಿ ಈ ದೋಸೆನ ಮಾಡಿದ್ದಾರೆ. ದೋಸೆ ಅಂದ ತಕ್ಷಣ ಎಲ್ಲರಿಗೂ ತಲೆಗೆ ಬರ್ತೇವೆ, ತುಪ್ಪ ಹಾಕ್ಬೇಕು, ಎಣ್ಣೆ ಸುರಿಬೇಕು, ಎಣ್ಣೆ ಅಂತ ಹೇಳ್ತಾ ಇರ್ಬೇಕು, ಕೈ ಮುಟ್ಕೊಂಡ್ರೆ ಎಣ್ಣೆ ಇರಬೇಕು ಅಂತ. ಎಣ್ಣೆನೂ ಇಲ್ಲ, ಏನಿಲ್ಲ, ದೋಸೆ ಬಂದಿಲ್ವೇ? ಏನ್ ಬ್ಯೂಟಿಫುಲ್ ಆಗಿದೆ. ದೋಸೆ ಅದ್ಭುತವಾಗಿ ಬಂದಿದೆ. ದೋಸೆ ಪಕ್ಕ ಚಟ್ನಿನೂ ಬಂದಿದೆ. ಇದನ್ನ ಗುರುಗಳು ಯಾವ ರೀತಿ ಮಾಡಿದ್ರು, ಏನೇನು ಮಿಕ್ಸ್ ಮಾಡಿದ್ರು, ಏನೇನು ಮಿಕ್ಸ್ ಮಾಡ್ಕೋಬೇಕು ಅಂತ ಹೇಳಿದ್ರು, ಅದನ್ನ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ನೀವೇ ರುಬ್ಕೊಳ್ಳಿ, ಮನೇಲಿ ದೋಸೆ ಉಯ್ಕೊಳ್ಳಿ. ಕಲ್ಲಂಗಡಿ ಹಣ್ಣಿನ ತಿರುಳಿನ ದೋಸೆ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಕಲ್ಲಂಗಡಿ ಹಣ್ಣಿನ ತಿರುಳು, ದೋಸೆ ಅಕ್ಕಿ, ಉದ್ದಿನ ಬೇಳೆ, ಅಡುಗೆ ಸೋಡಾ, ಉಪ್ಪು ಹಾಕಿ ರುಬ್ಬಿ ರಾತ್ರಿ ಇಡೀ ನೆನೆಸಿ ಬೆಳಿಗ್ಗೆ ಕಾದ ಹೆಂಚಿನ ಮೇಲೆ ದೋಸೆ ಹಾಕಿ ಎರಡೂ ಕಡೆ ಬೇಯಿಸಿ. ಈಗ ಕಲ್ಲಂಗಡಿ ಹಣ್ಣಿನ ತಿರುಳಿನ ದೋಸೆ ಸವಿಯಲು ಸಿದ್ಧ. ಗುರುಗಳೇ, ಟೇಸ್ಟ್ ಮಾಡ್ಬಿಡ್ಲಾ? ಅದಕ್ಕೆ ಮುಂಚೆ ಒಂದು ವಿಶೇಷ ಹೇಳಿ ಗುರುಜಿ. ಇದು ನನ್ನ ಮನೆಯಲ್ಲಿ ಚಟ್ನಿ ಮಾಡ್ಕೊಂಡ್ ಬಂದಿದ್ದೀನಿ. ಏನ್ ಚಟ್ನಿ ಇದು? ನಾಳೆ ತೋರಿಸ್ತಾ ಇದ್ದೀನಿ. ಓಕೆ. ಕಲ್ಲಂಗಡಿ ಹಣ್ಣಿನ ಸಿಪ್ಪೆ, ತಿರುಳಲ್ಲ, ಸಿಪ್ಪೆಯ ಚಟ್ನಿ. ಹಾಗೂ ಈ ಕಲ್ಲಂಗಡಿ ಹಣ್ಣಿನ ತಿರುಳು ಮತ್ತು ಸಿಪ್ಪೆಯಲ್ಲಿ ಎಷ್ಟು ಗುಣಗಳಿದೆ, ಎಷ್ಟು ಒಳ್ಳೇದಾಗತ್ತೆ ಅನ್ನೋದನ್ನ ನಾಳೆ ನಿಮ್ಗೆ ಹೇಳ್ತೀನಿ. ಓಕೆ 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 ಗುರುಜಿ. ಇದೇನು ತಿರುಳಿಂದಂತ ಏನು ಗೊತ್ತಾಗಲ್ಲ ಗುರುಜಿ. ಏನು ದೋಸೆ ತರ ಫಸ್ಟ್ ಕ್ಲಾಸ್ ಆಗಿದೆ. ಬಟ್ ದೋಸೆ ಹೇಗಿದೆ? ದೋಸೆ ಚಟ್ನಿ ಚೆನ್ನಾಗಿದೆ, ಅದ್ಭುತವಾಗಿದೆ. ನಮ್ಗೆ ಯಾರು ಹೇಳ್ಬೇಕಷ್ಟೇ, ಕಲ್ಲಂಗಡಿ ಹಣ್ಣು ಹಾಕಿದೀವಿ ಅಂತ ಹೇಳಿದ್ರೆ ಮಾತ್ರ ಗೊತ್ತಾಗುತ್ತೆ. ಎಣ್ಣೆ ಇಲ್ಲ, ಅದಿಲ್ಲ, ಇದಿಲ್ಲ ಅಂತ ಹೇಳಿದ್ರೆ ಹೌದಾ ಅನ್ಕೊಂಡು ತಿನ್ಬೇಕಷ್ಟೇ. ಆರೋಗ್ಯ ಚೆನ್ನಾಗಿ ಇಟ್ಕೋಬೇಕು, ಚೆನ್ನಾಗಿರ್ಬೇಕು ಅಂದ್ರೆ ಈ ತರದೆಲ್ಲ ಪ್ರಯೋಗ ಮಾಡೋದು ಏನು ತಪ್ಪೇನಿಲ್ಲ. ಅಟ್ ದ ಸೇಮ್ ಟೈಮ್ ರುಚಿ ಫಸ್ಟ್ ಕ್ಲಾಸ್ ಆಗಿದೆ. ಎಷ್ಟೋ ಹೋಟೆಲ್ನಲ್ಲಿ ತುಪ್ಪ, ಎಣ್ಣೆ, ಬೆಣ್ಣೆ ಎಲ್ಲ ಏನು ಹಾಕಿದ್ರು ಇಷ್ಟೊಂದು ಚೆನ್ನಾಗಿ ದೋಸೆ ಬಂದಿದೆ. ಅದು ನಿಜ. ಅದೊಂದು ಭ್ರಮೆ ನಮಗೆ, ಎಣ್ಣೆ ಹಾಕಬೇಕು, ತುಪ್ಪ ಹಾಕಬೇಕು. ಅದು ಯಾಕೋ ಬಂದ್ಬಿಡಿದೆ. ಅದು ಯಾಕೆ ಬಂತೋ, ಹೇಗೆ ಬಂತೋ, ಯಾವಾಗ ಬಂತೋ ಗೊತ್ತಿಲ್ಲ, ಬಂದ್ಬಿಡಿದೆ. ಎಷ್ಟೋ ಹೋಟೆಲ್ಗಳಲ್ಲಿ ಇಷ್ಟೊಂದು ಚೆನ್ನಾಗಿ ದೋಸೆ ಬರೋದೇ ಇಲ್ಲ, ಚಾನ್ಸೇ ಇಲ್ಲ. ವೆರಿ ಗುಡ್. ಥ್ಯಾಂಕ್ ಯು ಗುರುಜಿ, ಒಳ್ಳೆಯದು ಹೇಳ್ಕೊಟ್ಟಿದ್ದೀರಾ. ನಾಳೆದೇನೋ ಹೊಸದೇನೋ ಹೇಳ್ತೀವಿ. ಶಕ್ತಿ ವರ್ಧ ಕೇಳಿದಿರಾ ಚಟ್ನಿಲಿ? ಒಳ್ಳೆ ಗುಣಗಳಿದೆ. ಅಲ್ಲೇ ಗಂಡಸರಿಗೆ ಒಳ್ಳೆ ಶಕ್ತಿ ಬರುತ್ತೆ. ಓಕೆ. ಅವರ ಮ್ಯಾರಿಟಲ್ ಲೈಫ್ ಚೆನ್ನಾಗಿರುತ್ತೆ. ಓಕೆ, ನಾಳೆ ಹೇಳೋಣ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಗುರುಜಿ. ತಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮುರಳಿಯವರೇ. ನಮ್ಮ ಮರಾಠಿ ಸ್ಟೈಲ್ ಅಡುಗೆ ತಿನ್ನೋಡ್ರಿ, ತುಂಬಾ ಅದ್ಭುತವಾಗಿರುತ್ತೆ, ರುಚಿಯಾಗಿರುತ್ತೆ. ನಾವು ಮಾಡೋ ಸ್ಟೈಲೇ ಬೇರೆ, ನಮ್ಮ ರುಚಿನೇ ಬೇರೆ ಅಂತ ಬಂದಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಭಾಗ್ಯಲಕ್ಷ್ಮಿ ಸಂತೋಷ್ ಅಂತ. ಭಾಗ್ಯಲಕ್ಷ್ಮಿ ಸಂತೋಷ್ ಅವರೇ, ಎಲ್ಲಿದೆ ನಿಮ್ಮನೆ? ಚಿಕ್ಕಪೇಟೆ. ಚಿಕ್ಕಪೇಟೆಯಿಂದ ಬಂದಿದ್ದೀರಾ? ಹೌದು. ಮರಾಠೀಸು. ಮರಾಠಿ. ಏನ್ ಮಾಡ್ತಾ ಇದ್ದೀರಾ? ನಾನಿವತ್ತು ಬೋಟಿ ರೋಟಿ ಮಸಾಲ ಅಂತ ಮಾಡ್ತಾ ಬೋಟಿ ರೋಟಿ ಮಸಾಲ, ಮರಾಠಿಲಿ ಏನಂತಾರೆ ಅದಕ್ಕೆ? ಕಾಪ್ನ್ಯಾ ಅಂತ ಹೇಳ್ತಾರೆ. ಕಾಪ್ನಿ ಅಂತ ಕರೀತಾರ? ಓಕೆ. ಬೋಟಿ ರೋಟಿ ಮಸಾಲ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಬೋಟಿ ರೋಟಿ ಮಸಾಲ ಬೇಕಾಗುವ ಸಾಮಗ್ರಿಗಳು: ಬೋಟಿ, ರೋಟಿ, ಈರುಳ್ಳಿ, ಟೊಮ್ಯಾಟೊ, ಶುಂಠಿ, ಬೆಳ್ಳುಳ್ಳಿ, ತೆಂಗಿನಕಾಯಿ ತುರಿ, ಚಕ್ಕೆ, ಲವಂಗ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ತುಪ್ಪ, ಉಪ್ಪು, ಎಣ್ಣೆ. ಸಾಕಾ? ಸಾಕು. ಚೆನ್ನಾಗಿರುತ್ತಾ? ತುಂಬಾ ಚೆನ್ನಾಗಿದೆ. ಏನೇನು ಅಡಿಗೆ ಮಾಡ್ತೀರಾ ಮನೇಲಿ? ಎಲ್ಲ ಮಾಡ್ತೀನಿ. ನಿಮ್ಮ ಯಜಮಾನಿಗೆ ಏನು ಇಷ್ಟ ನೀವು ಮಾಡೋದು? ಬಿರಿಯಾನಿ. ಯಾವ ಬಿರಿಯಾನಿ? ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಎರಡು ಇಷ್ಟ. ಎರಡು ಮಾಡ್ತೀರಾ? ಓಕೆ. ಯಾವ್ರಿಗೆ ನಿಮ್ಮ ಮನೆಯಲ್ಲಿ ಇರೋದು? ಅಂದ್ರೆ ನಿಮ್ಮ ಅಮ್ಮನ ಮನೆ? ಇಲ್ಲ, ಬ್ಯಾಂಗ್ಳೂರ್. ಎಲ್ಲ ಬೆಂಗಳೂರು. ಚಿಕ್ಕಪೇಟೆಲ್ಲೇ ಹುಟ್ಟು ಬೆಳೆದಿದ್ದೆಲ್ಲ. ಓಕೆ ಓಕೆ ಓಕೆ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಕುಕ್ಕರ್ ಬೇಕು. ಓಕೆ, ಫಸ್ಟ್ ಕುಕ್ಕರ್ ಇಟ್ಟಾಯ್ತು. ಎಣ್ಣೆ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸ್ವಲ್ಪ ತುಪ್ಪ ಹಾಕೊಂತೀನಿ. ಓಕೆ ಓಕೆ. ಸ್ವಲ್ಪ ತುಪ್ಪ, ಸ್ವಲ್ಪ ಎಣ್ಣೆ. ಹೌದು. ಎಷ್ಟು ಸರಿ ಕುಕ್ಕರ್ ಕೂಗಿಸ್ಬೇಕು ಬೋಟಿನ? ಒಂದ್ 5 ಸತಿ ಕೂಗಿಸ್ಬೇಕು. ಅಲ್ವಾ, ಇಲ್ಲಾಂದ್ರೆ ತಿನ್ನಕ್ ಆಗೋದಿಲ್ಲ. ಬೇಯಲ್ಲ. ಇವಾಗ ಈರುಳ್ಳಿ ಹಾಕ್ತಾ ಇದ್ದೀನಿ. ಹಾಕಿ ಮೇಡಮ್, ಹಾಕಿ. ಈರುಳ್ಳಿ ಅಲ್ಲ? ಹಾ, ಒಂದ್ ಈರುಳ್ಳಿ. ಓಕೆ. ಬೋಟಿ ರೋಟಿ ಎಲ್ಲಿ ಅಡಿಗೆ ಇದು ರೀ? ನಾನು ಕೇಳೇ ಇಲ್ಲ ರೀ. ಇದು ಕಾಪ್ನ್ಯಾ ಅಂತ ಮರಾಠಿ ಸ್ಟೈಲ್ ಅಲ್ಲಿ. ನಮ್ದು ಭಾವಸಾರ್ ಮರಾಠಿಯಲ್ಲಿ ತುಂಬಾ ಫೇಮಸ್. ಭಾವಸಾರ ಕ್ಷತ್ರಿಯ ಸಂಘದವರ ನೀವು? ಹೌದು. ಓಕೆ. ಇದು ವೆಜಿಟೇರಿಯನ್ ಅಲ್ಲೂ ಮಾಡಬಹುದು. ಏನ್ ಹಾಕೋಬೇಕು? 3 ಪ್ರಕಾರ ಮಾಡಬಹುದು. ಇದು ಓಕೆ. ನಾನ್ ವೆಜ್ ಅಲ್ಲಿ ಬೋಟಿ ಹಾಕ್ಬಹುದು, ವೆಜಿಟೇರಿಯನ್ ಅಲ್ಲಿ ಎಲ್ಲಾ ತರಹದ ವೆಜಿಟೇಬಲ್ಸ್ ಹಾಕ್ಬಹುದು, ಓಕೆ. ಮತ್ತೆ ಸ್ವೀಟ್ ಮಾಡಬಹುದು.
ಗಸಗಸೆ ಪಾಯಸ ತರ ಮಾಡ್ಕೊಂಡು ಅದ್ರಲ್ಲಿ ಈ ತರ ಈ ರೊಟ್ಟಿ ಬಿಡೋದು. ಅದಕ್ಕೆ ಬರೀ ಉಪ್ಪು ಖಾರ ಹಾಕ್ಬಾರ್ದು, ಬರೀ ಪೂರಿ ಹದಕ್ಕೆ ಭಾಗ್ಯಲಕ್ಷ್ಮಿ ದಯವಿಟ್ಟು ಸುಮ್ಮನೆ ಬಿಡಿ ನೀವು, ಸಾಕು ಇಲ್ಲ ತುಂಬಾ ಚೆನ್ನಾಗಿರುತ್ತೆ. ದಯವಿಟ್ಟು ಸುಮ್ಮನೆ ಬಿಡಿ. ಓಕೆ, ವೆಜ್ ಓಕೆ, ನಾನ್ ವೆಜ್ ಓಕೆ, ಸ್ವೀಟು ಮಾಡ್ಬೋದು, ಪಾಯಸದಲ್ಲೂ ಬಿಡ್ಬೋದು ಅಂತಿರಲ್ಲ. ಹಾ ತುಂಬಾ ಚೆನ್ನಾಗಿರುತ್ತೆ. ಕೆಂಪ ಬೇಕಾ? ಹಾ ಸ್ವಲ್ಪ ಖಾರ ರುಬ್ಕೊಳ್ಳೋದೆಲ್ಲ ಏನಿಲ್ವಾ? ಅದೇ ರುಬ್ಕೋಬೇಕಾ? ಈ ಕುಕ್ಕರ್ ಕೂಗಿಟ್ಬಿಟ್ಟು ರುಬ್ಕೊಳ್ಳೋದಲ್ವಾ? ಇದು ನಾನು ಬೋಟಿ ಸ್ವಲ್ಪ ಅರಿಶಿನ ಉಪ್ಪು ಹಾಕೊಂಡು ಬೇಯಿಸ್ಕೊಂಡಿದ್ದೀನಿ. ಸ್ವಲ್ಪ ಬೇಯಿಸ್ಕೊಂಡಿದ್ದೀರಾ? ಸ್ವಲ್ಪ ಇನ್ನೊಂದ್ಸರಿ ಕುಕ್ಕರ್ ಕೂಗಿಸ್ಕೊಳ್ಳಿ. ಇನ್ನೊಂದ್ಸತಿ ಇಲ್ಲಿ ಸ್ವಲ್ಪ ಅರಿಶಿನ. ಓಕೆ, ಇದಕ್ಕಾ? ಹಾ ಸ್ವಲ್ಪ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎವರೆಸ್ಟ್ ಅವರ ಅರಿಶಿನ ಪುಡಿಯನ್ನು ಯೂಸ್ ಮಾಡ್ತಾ ಇದೀವಿ. ಈಗ ಮೆಂತೆ ಸೊಪ್ಪು ಹಾಕ್ತಾ ಇದ್ದೀನಿ. ಹಾಕಿ ಬಿಡಿ. ಯಜಮಾನ್ ಏನ್ ಮಾಡ್ತಾರೆ? ನಮ್ಮ ಲೇಡೀಸ್ ಟೈಲರ್ ನಮ್ಮ ಯಜಮಾನ್ರು. ಹೌದಾ? ಓ ವೆರಿ ಗುಡ್. ನೀವು ಟೈಲರಿಂಗ್ ಎಲ್ಲ ಕಲ್ತಿಲ್ಲ? ಇಲ್ಲ, ನನಗೆ ಇಂಟ್ರೆಸ್ಟ್ ಇಲ್ಲ. ಇಂಟ್ರೆಸ್ಟ್ ಇಲ್ಲ. ಎಲ್ಲಿದೆ ಯಜಮಾನ್ರು ಶಾಪು? ಚಿಕ್ಕಪೇಟೆಯಲ್ಲೇ ಇದೆ. ಓಕೆ ಓಕೆ. ಹೆಂಗ್ರಿ ಚಿಕ್ಕಪೇಟೆ ಒಳಗೆ ಬರೋದು ಜನ? ನಮ್ಗಲ್ಲಿದ್ದು ಅಭ್ಯಾಸ ಆಗ್ಬಿಟ್ಟಿದೆ. ಚಿಕ್ಕಪೇಟೆ ಕತೆ ಹೋಯ್ತು. ಆಟೋನು ಬರಲ್ಲ, ಕಾರು ಒಳಗೆ ಬರಲ್ಲ, ಬಸ್ ಒಂದು ಸಿಗೋದೇ ಇಲ್ಲ. ಈಗ ಬೋಟಿ ಹಾಕೋತಾ ಬೋಟಿಕಾ ರೋಟಿ. ಬೋಟಿಕಾ ರೋಟಿ ತಾನೆ? ರೋಟಿಕಾ ಬೋಟಿನಾ ಬೋಟಿಕಾ ರೋಟಿನಾ? ಬೋಟಿ ರೋಟಿ ಮಸಾಲ. ಬೋಟಿ ರೋಟಿ ಮಸಾಲ. ಓಕೆ, ಬೋಟಿ ಹಾಕಿ ಮೇಡಮ್. ನೀರೇನು ಹಾಕ್ಬೇಕು ಇದಕ್ಕೆ? ಸ್ವಲ್ಪ ಹಾಕ್ಬೇಕಲ್ಲ ಹೋಗಕ್ಕೆ? ಇದಕ್ಕೆ ಉಪ್ಪು ಹಾಕಿದ್ದೀನಿ, ಸೊ ಇವಾಗೇನು ಉಪ್ಪು ಬೇಡ. ಓಕೆ, ಟೊಮೆಟೊ ಹಾಕ್ತೀನಿ. ಹಾಕಿ. ಇದಕ್ಕೆ ಟೊಮೆಟೊ ಹಾಕ್ಬಿಡ್ತೀರಾ? ಹೌದು, ರುಬ್ಬಕ್ಕೂ ಹಾಕ್ತೀನಿ, ಒಗ್ಗರಣೆಗೆ. ಓಕೆ, ರುಬ್ಬಕ್ಕೆ ಹಾಕಿ ಮಸಾಲ ಹಾಕಿ ಕೂಗಿಸ್ಬಿಡೋದ ಎಲ್ಲ ಒಟ್ಟಿಗೆ? ಇಲ್ಲ, ಇದು ಕೂಗಿಸ್ಬಿಟ್ಟು ಆಮೇಲೆ ಮಸಾಲೆ ಹಾಕ್ತೀನಿ. ಹೌದು. ನಿಮ್ಗೆ ಅಲ್ಲಿಂದ ಸಿಟಿ ಮಾರ್ಕೆಟ್ ಹತ್ರ, ವಿಡಿನೋಡ್ ಹತ್ರ ಎಲ್ಲ ಹತ್ರ ಆಗ್ಬಿಡುತ್ತಲ್ಲ ನಿಮ್ಗೆ? ಮಾರ್ಕೆಟ್ ಹೋಗಲ್ಲ ಸರ್, ಗಾಡಿ ಮನೆ ಹತ್ರ. ಎಲ್ಲ ಮನೆ ಹಂಗೆ ಬರುತ್ತಲ್ಲ ನಿಮ್ಮ ಮನೆ? ಇಲ್ಲ, ನಮ್ಮ ಮನೆ ಕಾರ್ನರ್ ಅಲ್ಲೇ ನಿಂತಿರುತ್ತೆ ಬೆಳಗ್ಗೆ 9 ರಿಂದ 11ವರೆಗೆ. ಓಕೆ. ಸೊ ಫ್ರೂಟ್ಸ್ ಇಂದ ಸೊಪ್ಪು ಎಲ್ಲ ಸಿಗುತ್ತೆ, ಎಲ್ಲ ಸಿಗುತ್ತೆ. ತುಂಬಾ ಚೀಪು ಕೂಡ ಅಲ್ಲಿ ನಿಮ್ಗೆ ಚಿಕ್ಕಪೇಟೆನಲ್ಲಿ? ಮಾರ್ಕೆಟ್ ಗಿಂತ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ, ಪರವಾಗಿಲ್ಲ. ಬಟ್ ತುಂಬಾ ಹತ್ರ. ಹೌದು. ನೀರ್ ಹಾಕ್ತೀರಾ? ಖಾರದ ಪುಡಿ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಎವರೆಸ್ಟ್ ಅವರ ಖಾರದ ಪುಡಿ. ಸ್ವಲ್ಪ ಧನಿಯಾ ಪುಡಿ ಹಾಕಿ. ಎವರೆಸ್ಟ್ ಅವರ ಕೊರಿಯಂಡರ್ ಪೌಡರ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಏನ್ ಮಾಡ್ತೀರಾ ಫ್ರೀ ಟೈಮಲ್ಲಿ ಭಾಗ್ಯಲಕ್ಷ್ಮಿ ಅವರು? ಬೇಕಿಂಗ್ ಮಾಡ್ತೀನಿ. ಏನ್ ಬೇಕಿಂಗ್ ಮಾಡ್ತೀರಾ? ಕೇಕು, ಬ್ರೆಡ್, ಓಕೆ, ಕುಕೀಸು. ಓಕೆ. ಸ್ವಲ್ಪ ಬೇಕಿಂಗ್ ಅಲ್ಲಿ ಇಂಟ್ರೆಸ್ಟ್ ಜಾಸ್ತಿ. ತಿನ್ನಕ್ ತಾನೆ? ಮಾರಕ ತಿನ್ನಕ? ಇಲ್ಲ, ತಿನ್ನಕ್ಕೆ, ಮಕ್ಳಿಗೋಸ್ಕರ. ಓಕೆ. ಏನ್ ಮಾಡ್ತಾರೆ ಮಕ್ಕಳು? ಮಕ್ಕಳು ಓದ್ತಿದ್ದಾರೆ, ಇಬ್ರು ಮಕ್ಕಳು. ಏನ್ ಮಾಡ್ತಾರೆ? ಒಬ್ಬ 2nd ಸ್ಟ್ಯಾಂಡರ್ಡ್, ಒಬ್ಬ UKG. 2nd ಸ್ಟ್ಯಾಂಡರ್ಡ್ UKG. ಇದು ಕುಕ್ಕರ್ ಕುಕ್ಸನ ಸ್ವಲ್ಪ ನೀರ್ ಹಾಕಿ. ಹಾಕಿ ನೀರ್ ಅಲ್ಲೇ ಇದೆ, ನಿಮ್ ಪಕ್ಕಕ್ಕಿದೆ ನೋಡಿ ನೀರು. ಎಷ್ಟು ವಿಜಲ್ಲು? ಒಂದು 5 ವಿಸಿಲ್. 5 ವಿಜಲ್ಲು. ಒಂದು ಪ್ಯಾನ್ ಬೇಕು. ಏನಕ್ಕೆ? ಮಸಾಲೆ ಹುರ್ಕೊಳ್ಳೋಕೆ. ಓಕೆ, ಈ ಕಡೆ ಇದು ಕಾಯ್ತಾ ಇರುತ್ತೆ, ಆ ಕಡೆ ಏನ್ ಬೇಕಾದ್ರೆ ಮಾಡ್ಕೋಬೋದು. ಏನ್ ಬೇಕು ನಿಮ್ಗೆ ಇದಕ್ಕೆ? ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಓದಿದ್ದು ಹುಟ್ಟಿದ ಬೆಳೆದೆಲ್ಲ ಚಿಕ್ಕಪೇಟೆನೇನಾ? ಎಲ್ಲ ಚಿಕ್ಕಪೇಟು. ಓದಿದ್ದು ಶಿವಾನಂದ ಭಾರತ್ ಸೇವಾದಲ್ ಸ್ಕೂಲಲ್ಲಿ. ಹೌದೇನ್ರಿ? ಶೇಷಾದ್ರಿಪುರಂ ಕಾಲೇಜಲ್ಲಿ. ಓಕೆ, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಮಸಾಲೆಗೆ ಈರುಳ್ಳಿ. ಮಸಾಲೆ ರುಬ್ಕೊಳ್ಳೋಂತ ಮಸಾಲೆ ಅಲ್ವಾ ಇದು? ರುಬ್ಕೊಳ್ಳೋಂತ ಮಸಾಲೆ. ಓಕೆ. ಸಿನಿಮಾಗೆ ಹೋಗ್ತೀರಾ? ತುಂಬಾ ರೇರು. ಅಲ್ಲೇ ಎಷ್ಟೊಂದು ಥಿಯೇಟರ್ಗಳು ಮಾಡಿಸಿದೀವಿ ನಿಮಗೋಸ್ಕರ. ಅದಕ್ಕೆ ನಾವು ಹೋಗಲ್ಲ. ನಡ್ಕೊಂಡ್ರೆ ಒಂದು ಥಿಯೇಟರ್. ಅದಕ್ಕೆ ಹೋಗಲ್ಲ. ಯಜಮಾನ್ರು 8 ದಿನ ಕೆಲಸನ 7 ದಿನ ಕೆಲಸನ? ಸಂಡೇ ರಜಾನಾ? ಇಲ್ಲ, ಸಂಡೇ ರಜಾ. ಸಂಡೇ ರಜಾ ಮಾಡ್ತಾರಾ? ಫ್ರೆಂಡ್ಸ್ ಜೊತೆ ಹೊರಟೋಗ್ತಾರೆ. ಯಾಕೋ? ಸಿನಿಮಾಗೆ ಹೋಗಲ್ಲ, ಹೊರಗಡೆ ಕೆಲಸ ಇರುತ್ತಲ್ಲ. ಹೊರಗಡೆ ಕೆಲಸ ಇರುತ್ತೆ, ನಿಮ್ಮನ್ನ ಬಿಟ್ಟು ಅವ್ರು ಒಬ್ಬರೇ ಹೋಗ್ತಾರಾ? ಯಾವಾಗಾದ್ರೂ ಒಂದ್ಸತಿ ಕರ್ಕೊಂಡು ಹೋಗ್ತಾರೆ ಆಚೆ. ಹೋಗ್ಲಿ ಬಿಡಿ ಮಕ್ಕಳಿಗೆಲ್ಲ. ಪಾಪ, ಅವರು ಆಟ ಆಡ್ಕೊಂಡಿರ್ಲಿ. ಏನ್ ಹಾಕೋಬೇಕು ಇದಕ್ಕೆ? ಇದು ಕಾಯಿ ತುರಿ ಹಾಕೊಳ್ಳಿ. ಶುಂಠಿ, ಓಕೆ, ಬೆಳ್ಳುಳ್ಳಿ ಹಾಕೊಂತಿದ್ದೀನಿ. ಒಂದ್ 4 ಲವಂಗ. ಓಕೆ, 4 ಲವಂಗ. 1 2 3 ಕರೆಕ್ಟ್ ಆಗಿ 4 ಲವಂಗ. 5ನೇದು ಇಲ್ವೇ ಇಲ್ಲ, ಒಂದೇ ಒಂದ್ ಚಕ್ಕೆ. ನಿಮ್ ಇಬ್ರು ಮಕ್ಕಳು ಗಂಡ ಹೆಂಡ್ತಿ ಇಬ್ರೇ ಇರೋದಾ? ಅದಕ್ಕೆ ಹಿಂಗ್ ಲೆಕ್ಕಾಚಾರ ಹಾಕಿ. ಸಾಕು.
ಚಕ್ಕೆ. ಎರಡೇ ಚಕ್ಕೆ ಇಲ್ಲ, ಇದು ಜಾಸ್ತಿ ಹಾಕಿದ್ರೆ ರುಚಿ ಹೌದು ಬರಲ್ಲ. ಚೆನ್ನಾಗಿಲ್ಲ ಕರೆಕ್ಟ್. ನಾನು ಅದೇ ಹೇಳ್ತಾ ಇದ್ದೀನಿ, ಹಾಕೊಳ್ಳಿ. ಸಾರ್ ತರ ಬರುತ್ತಾ, ಫ್ರೈ ತರ ಬರುತ್ತಾ, ಗಟ್ಟಿ ಗೊಜ್ಜು ಬರುತ್ತಾ? ಗಟ್ಟಿ ಗೊಜ್ಜು ಬರುತ್ತೆ. 1 pot ಮೀಲ್ ಸರ್ ಇದು. ಬಿಸಿಬೇಳೆ ಬಾತ್ ತರ ಅನ್ಬೋದು. ಹೌದಾ? ಅಂದ್ರೆ ಅದು ರೈಸ್ ಹಾಕ್ತಿವಿ. ಓಕೆ. ಇದು ನಾವು ಇದಕ್ಕೆ ಚಪಾತಿನೇ ಹಾಕ್ಬಿಡ್ತೀವಿ. ಹೌದು. ಮುಗಿದೋಯ್ತು ಕತೆ. 1 pot ಮೀಲು ತುಂಬಾ ಚೆನ್ನಾಗಿರುತ್ತೆ. ಓಕೆ ಓಕೆ. ಇದು ಆಫ್ ಮಾಡೋಣ. ಆಫ್ ಮಾಡೋಣ. ಸ್ವಲ್ಪ ಕೂಲ್ ಆದ್ಮೇಲೆ ರುಬ್ಕೋಬೇಕು. ಭಾಗ್ಯಲಕ್ಷ್ಮಿ ಅವರೇ, ತಣ್ಣಗಾಗಿದೆ. ಹಾ. ಇದು ನೀವು ರುಬ್ಕೋಬಹುದು ಇವಾಗ. ಕುಕ್ಕರ್ ಬೇರೆ ಕೂಗಿದೆ. ಏನ್ ಮಾಡೋಣ ನೆಕ್ಸ್ಟ್? ಇದು ರುಬ್ಕೊಂಡ್ಬಿಡೋಣ. ಬೇಗ ರುಬ್ಕೊಂಬಿಡ್ರಿ. ಏನಿದೆ ಹೆಸರೇನ್ರಿ? ಭಾಗ್ಯಲಕ್ಷ್ಮಿ. ಅಲ್ಲ ರೀ, ಇದ್ರ ಹೆಸರು ಕಾಪ್ನೆ ಅಂತ. ಏಯ್, ಕನ್ನಡದಲ್ಲಿ ಹೇಳ್ರಿ. ಕನ್ನಡದಲ್ಲ, ಅವರು ಬೋಟಿ ರೋಟಿ ಮಸಾಲ. ಹಾ, ಬೋಟಿ ರೋಟಿ ಮಸಾಲ ಕನ್ನಡದಲ್ಲಿ. ಈ ಮಸಾಲೆಯಲ್ಲಿ ಟೊಮ್ಯಾಟೊ ಹಾಕೊಂತ ಇದ್ದೀನಿ. ಓಕೆ. ಗ್ರೇವಿ ಜಾಸ್ತಿ ಬರುತ್ತಾ? ಅಂದ್ರೆ ಚಪಾತಿ ಬಿಡ್ಬೇಕಲ್ಲ ಒಳಗಡೆ? ಹೌದು. ಮತ್ತೆ ಕೊತ್ತಂಬರಿ ಸೊಪ್ಪು. ಇದು ಯಾರಿಗ ಇಷ್ಟ ನಿಮ್ಮಲ್ಲಿ? ಎಲ್ಲರಿಗೂ ಇಷ್ಟ. ನನ್ ಚಿಕ್ಕ ಮಗಂಗೆ ತುಂಬಾ ಇಷ್ಟ. ಹೌದಾ? ಓ, ವೆಜಿಟೇರಿಯನ್ ಅಲ್ಲಿ ತಿನ್ನಲ್ಲ, ಓಕೆ ನಾನ್ ವೆಜ್ ಅಲ್ಲಿ ಅವ್ನಿಗೆ ತುಂಬಾ ಇಷ್ಟ. ಓಕೆ. ವೆಜಿಟೇರಿಯನ್ ತಿನ್ನಲ್ಲ, ನಾನ್ ವೆಜ್. ಸ್ವೀಟ್ ಅಲ್ಲಿ ಯಾರು ತಿಂತಾರೆ ನಿಮ್ಮಲ್ಲಿ? ನಮ್ಮ ಯಜಮಾನ್ರು. ಪಾಪ ಏನ್ ಮಾಡ್ತಾರೆ? ಈಗ ಕಮ್ಮಿ ಮಾಡ್ಬಿಟ್ಟಿದ್ದಾರೆ, ಜಿಮ್ಗೆ ಹೋಗ್ತಾರಲ್ಲ. ಓಕೆ. ರುಬ್ಕೊಂಡ್ಬಿಡ. ಹಾ, ರುಬ್ಕೊಳ್ಳಿ ಮೇಡಮ್. ಹಾ, ಆಗಿದೆ. ಕುಕ್ಕರ್ ಇಟ್ಕೊಂಡ್ಮ ಈಗ? ಹಾ, ಕುಕ್ಕರ್ ಬಿಸಿ ಹಾಕಿ 5 ನಿಮಿಷ ಬೇಕು. ಅದಾಗ್ತದೆ. ಮಸಾಲ ಹಾಕೊಳ್ತೀರಾ? ಹಾ, ಹಾಕೋಬೋದಾ? ಸಾಕ ಅಷ್ಟೇ ಮಸಾಲ? ನೀರ್ ಹಾಕ್ತೀರಾ? ಸಾಕ? ನೀರ್ ಹಾಕ್ಬೇಕು. ಇನ್ ಸ್ವಲ್ಪ ನೀರ್ ಹಾಕೊಂಡ್ರೆ ಹಾಕೊಳ್ಳಿ. ಓಕೆ. ಓಕೆ, ಒಂದ್ ಲೆವೆಲ್ಗೆ ಬೋಟಿ ರೆಡಿ ಆಯ್ತೇನೋ ಅನ್ಕೊಂಡಿದೀನಿ. ಸ್ವಲ್ಪ ಮುಚ್ಚಿ ಕುದಿ ಬರ್ಲಿ. ಕುದಿ ಬರ್ಬೇಕಾ? ಮಸಾಲೆ ವಾಸನೆ ಹೋಗ್ಬೇಕು. ಇದರಿಂದನಾ? ಹೌದು. ಅಷ್ಟೊಳಗೆ ನಾವು ಇದು ಚಪಾತಿ ಹಿಟ್ಟು, ಇದು ಗೋಧಿ ಹಿಟ್ಟು ಹಾ. ಪೂರಿ ಹದಕ್ಕೆ ಕಲ್ಸ್ಕೊಂಡ್ಬಿಟ್ಟು ಅದ್ರಲ್ಲಿ ಸ್ವಲ್ಪ ತುಪ್ಪ, ಉಪ್ಪು, ಖಾರದ ಪುಡಿ ಹಾಕಿ ಹಾ. ಗಟ್ಟಿ ಕಲ್ಸ್ಕೊಂಡ್ಬಿಟ್ಟು ಲಟ್ಟಿಸ್ಕೊಂಡು 1-2 hours ಒಣಗಿಸ್ಬೇಕು. ಹಾ. ಆಮೇಲೆ ಇದಕ್ಕೆ ಕಟ್ ಮಾಡಿ ಅದ್ರೊಳಗೆ ಬಿಡ್ಬೇಕು. ಅಯ್ಯಯ್ಯೋ, ತೋರ್ಸ್ರಿ ಇಲ್ಲಿ. ಅದೇನ್ರಿ ಹೊಸ ಕಥೆ ಹೇಳ್ತಾ ಇದೀರಾ? ಇದು ಗೋಧಿ ಒತ್ಕೊಂಡು ಹಿಟ್ಟು. ಗೋಧಿ ಹಿಟ್ಟನ್ನ 2 hours ನೆನ್ಸ್ಕೊಂಡು ಹಾ, ಪೂರಿ ಹದಕ್ಕೆ ಕಲ್ಸ್ಕೊಬೇಕು. ಕಲ್ಸ್ಕೋಬೇಕು. ಹೌದು. ಹಾ. ಅದಕ್ಕೆ ಅದ್ರಲ್ಲಿ ತುಪ್ಪ, ಉಪ್ಪು, ಖಾರದ ಪುಡಿ ಹಾಕಿ ಖಾರದ ಪುಡಿನ ಹಾಕಿದಿರ ಇದಕ್ಕೆ? ಹಾಕಿದ್ದೀನಿ. ಆಯ್ತು. ಆಮೇಲೆ ಲಟ್ಟಿಸ್ಕೊಂಡು 2 hours ಒಣಗಿಸ್ಕೊಂಬೇಕು. ಯಾಕೆ ಒಣಗಿಸ್ಬೇಕು? ಹಂಗೆ ಬಿಟ್ರಾಗಲ್ವಾ? ಅಂಟ್ಕೊಂಡ್ಬಿಡುತ್ತೆ. ಓಕೆ. ಒಣಗಿಸ್ಬಿಟ್ಟು ಇದ್ರೊಳಗೆ ಬಿಡ್ತೀರಾ ಇವಾಗ? ಹೌದು. ಅದಕ್ಕೆ ಫುಲ್ ಮಿಲ್ಸ್ ಅಂತ ಹೇಳಿ ನೀವು ರೈಸ್ ಹೌದು. ಸೇರಿ ಬೇಕಾಗಿಲ್ಲ, 1 ಹಾಗೆ pot ತಿನ್ಬೋದು. meal. ಹೌದು. ಓಕೆ ಓಕೆ. ಎಷ್ಟು ಬಿಡ್ತೀರಾ ಇದಕ್ಕೆ? ಒಂದ್ 5 ಚಪಾತಿ ಇದೆ ಬಿಡ್ತೀನಿ. ಓಹೋ, ಇದು ಎಷ್ಟು ಜನ ತಿನ್ಬೋದು ನಿಮ್ ಪ್ರಕಾರ? ಒಂದ್ 4 ಜನ ತಿನ್ಬೋದು. 4 ಜನ ಬರ್ಸ್ಕೋಬೋದಾ? ಓಕೆ ಓಕೆ. ಇದು ನಿಮ್ಮಲ್ಲೇ ಮಾಡಿ ಚಪಾತಿನ? ಹೌದು. ಇದು ಇನ್ನೇನಕ್ಕೆ ಯೂಸ್ ಮಾಡ್ತೀರಾ? ಅದೇ ವೆಜ್ಗೆ? ಹಾ, ವೆಜಿಟೇಬಲ್ಗೂ ಹೀಗೆ. ಆಮೇಲೆ ಸ್ವೀಟ್ ಗೆ ಬರೀ ಉಪ್ಪು ಖಾರ ಹಾಕ್ಬಾರ್ದು, ಸ್ವಲ್ಪ ತುಪ್ಪ ಹಾಕೊಂಡು ಕಲ್ಸ್ಕೊಬಹುದು. ಓಕೆ 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 ಓಕೆ. ಅವರು 2 ಅವರ್ ಒಣಗಿಸ್ತಿದ್ರ ಇದನ್ನ? ಹೌದು, ಒಣಗಿಸ್ಬೇಕು. ಓಕೆ. ಆಮೇಲೆ ಎಷ್ಟು ನಿಮಿಷ ಬೇಯಬೇಕು ಇದ್ರೊಳಗಡೆ? ಒಂದ್ 10 ನಿಮಿಷ ಬೆಂದ್ರೆ ಆಯ್ತು. ಇದು ಮಸಾಲೆ ವಾಸನೆ ಹೊಟ್ಟೋಗ್ಬಿಡ್ಬೇಕು, ಅವಾಗವರೆಗೂ ಕುದಿಬೇಕು. ಓಕೆ. ಇನ್ನೊಂದ್ ಪ್ಲೇಟ್ ಬೇಕು. ಏನಕ್ಕೆ ಹೇಳಿ? ಇದು ಕಟ್ ಮಾಡ್ಕೊಳ್ಳಕ್ಕೆ. ಕಟ್ ಮಾಡ್ಕೊಳ್ಳಿ. ಏನ್ ಚಾಕು ಬೇಕಾ? ಇಲ್ಲ, ಚಾಕು ಇದೆ. ಪ್ಲೇಟ್ ತಗೊಳ್ಳಿ. ಪ್ಲೇಟ್ ಎಷ್ಟು ಬೇಕಾದ್ರೆ ಕೊಡ್ತೀವಿ ನೋಡಿ. ಹೆಂಗ್ ಕಟ್ ಮಾಡ್ತೀರಾ ಅದನ್ನ? ಓಹೋ, ಡಿಸೈನ್ಗಾ? ಹಾ. ಉದ್ದುದಕ್ಕೆ? ಇಲ್ಲ, ಡೈಮಂಡ್ ಶೇಪ್ ಅಲ್ಲಿ. ಸಣ್ಣ ಸಣ್ಣದಾಗಿ ಮಾಡ್ಬಿಡ್ತೀರಾ? ಹಾ. ಓಹೋ. ಚಪಾತಿ ಮಾಡ್ಕೊಂಡು ಒಳಗಡೆ ಬಿಡಕ್ಕಾಗಲ್ಲ? ಅಂಟ್ಕೊಂಡ್ಬಿಡುತ್ತೆ ಸರ್ ಅದು. ಇದ್ರಲ್ಲಿ ಇದು ಅಂಟ್ಕೊಳ್ಳಲ್ಲ, ಸಪರೇಟ್ ಆಗಿರುತ್ತಾ? ಹಾ, ಸಪರೇಟ್ ಇರುತ್ತೆ. ಅಷ್ಟೊಂದು ಸಪರೇಟ್ ಇರಲ್ಲ, ಬಟ್ ಇದು ಅಂಟ್ಕೊಳ್ಳುತ್ತೆ? ಅಷ್ಟೊಂದು ಅಂಟ್ಕೊಳ್ಳಲ್ಲ. ಇಲ್ಲಾಂದ್ರೆ ಅದು ಕಚ್ಚ ತಿನ್ನಕ್ಕೆ ಸರಿಗಿರಲ್ಲ. ಚಪಾತಿ ಹಿಟ್ಟನ್ನು ಚಪಾತಿ ಮಾಡ್ಕೊಂಡು 2 ಅವರ್ ಅದನ್ನ ಒಣಗಿಸಿ ನಂತರ ತಂದಿರುವಂತದ್ದು. ಚಪಾತಿಗೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕೊಂಡಿದ್ದಾರೆ. ಸೊಪ್ಪು ಗೀಪೆಲ್ಲ ಹಾಕೋಬೋದಾ ಇದಕ್ಕೆ? ನಾವು ವೇರಿಯೇಷನ್ಸ್ ಮಾಡ್ಕೋಬಹುದು. Okay. ಮೆಂತ್ಯ ಸೊಪ್ಪು ಹಾಕೋಬಹುದು. ಎಸ್. ನಾನು ಮೆಂತ್ಯ ಸೊಪ್ಪು ಒಗ್ಗರಣೆಗೆ ಹಾಕಿದ್ದೀನಿ. Okay. ಅದೇ ಮೇನ್ ಟೇಸ್ಟ್ ಕೊಡೋದು. ಫುಲ್ ಮಿಲ್ಸ್ ಇಂಡಿಯನ್ ಪಾಸ್ತಾ ಸರ್ ಇದು. ಇಂಡಿಯನ್ ಪಾಸ್ತಾನಾ? ಒಳ್ಳೆ ಕೆಲಸ.
ಇದೆಲ್ಲ ಹಳೆ ಕಾಲದ ಅಡ್ಗೆ ಸರ್. ಹೌದೌದು. ಸ್ವಲ್ಪ ಉಪ್ಪು ಹಾಕ್ಬಿಡ್ತೀನಿ ಈಗ. ಚಪಾತಿಗೆ ಉಪ್ಪು ಹಾಕಿರ್ತೀರಲ್ವಾ ನೀವು? ಹಾ, ಅದು ಬೋಟಿ ಬೇಯಿಸುವಾಗ ಸ್ವಲ್ಪ ಹಾಕೊಂಡಿದ್ದೆ. ಸೊ ಇದು ಮಸಾಲೆಗೆ ಇವಾಗ ಸ್ವಲ್ಪ ಹಾಕೊಂಡು. ಟಾಟಾ ಉಪ್ಪು, ದೇಶದ ಉಪ್ಪು. ಇವಾಗ ಇದು ಹಾಕಿ ಚಪಾತಿನ ಇದು ಗೊಜ್ಜು ಒಳಗಡೆ ಹಾಕೋಣ. ಹಾಕಿ ಮೇಡಮ್. ಫುಲ್ ಮೇಲ್ಸ್, ಅನ್ನ ಗಿನ್ನ ಮುದ್ದೆ ಗಿದ್ದೆ ಏನು ಬೇಕಾಗಿಲ್ಲ, ಇದನ್ನೇ ಒಂದೊಂದು ಕಪ್ ತಿಂದ್ರೆ ಸಾಕು. ತುಂಬಾ ಚೆನ್ನಾಗಿರುತ್ತೆ. ಬೆಳಗ್ಗೆ ತಿಂದ್ರೆ ಸಾಯಂಕಾಲ ತನಕ ಏನು ಕೆಳಂಗಿಲ್ಲ. ತಿರ್ಸೋದೆಲ್ಲ ಬೇಡವಾ? ತಿರ್ಸ್ಕೊಳ್ಳಿ. ನೋಡಿ ತಿರ್ಸ್ಕೊಳ್ಳಿ. ತಿರ್ಗಾ ಕುಕ್ಕರ್ ಕೂಗಿಸ್ಬೇಕಾ? ಇಲ್ಲ ಇಲ್ಲ, ಏನ್ ಬೇಡ ಅಲ್ವಾ? ಎಷ್ಟು ನಿಮಿಷ ಬೇಕಿದು? 10 ಮಿನಿಟ್ಸ್ ಸಿಮ್ಮಲ್ಲಿ ಬೇಯಿದ್ರೆ ಸಾಕು. ಸಾಕಾ? ಭಾಗ್ಯಲಕ್ಷ್ಮಿ ತೆಗೆದು ನೋಡ್ರಿ ಏನಾಯ್ತು ಅಂತ. ನೋಡೋಣ. ಚಪಾತಿಯಾಗಿ ಉಬ್ಬಿಟ್ಟಿರೋದು ಮೇಲ್ಗಡೆ ಗ್ರಾಚಾರ. ಇದು ಉಬ್ಬಲ್ಲ. ಉಬ್ಬಲ್ವಾ? ಅನ್ಕೊಂಡ್ಬಿಡುತ್ತೆ. ಓಕೆ. ಫುಲ್ ಮಿಲ್ಸ್ ರೆಡಿ ಮಾಡ್ತಾ ಇದಾರೆ. ರೆಡಿ ಆಗಿದೆಯಾ? ಆಗಿದೆ. ಹಾಕಿ ಅದಕ್ಕೆ ನೋಡೋಣ ಎಷ್ಟು ಬರುತ್ತೆ. ಬೋಟಿ ಕಾಣ್ತಾ ಇದೆಯೋ, ಬೋಟಿ ಒಳಗೆ ಚಪಾತಿ ಕಾಣ್ತಾ ಇದೆಯೋ, ಚಪಾತಿ ಮೇಲೆ ಬೋಟಿ ಬನಿಗೆ ಹುಡ್ಕೋಬೇಕ್ರಿ ನಾವು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಸಾಕು ಸಾಕು ಸಾಕು. ಸ್ವಲ್ಪ ತುಪ್ಪ. ಸ್ವಲ್ಪ ತುಪ್ಪನಾ? ಮುರಳಿ ಅವರೇ, ಇದು ಬೋಟಿ ರೋಟಿ ಮಸಾಲ. ಓಕೆ. ಮರಾಠಿನಲ್ಲಿ ಕಾಪ್ನ್ಯಾ. ಓಕೆ. ಬೋಟಿ ರೋಟಿ ಮಸಾಲಾ ಕ್ಯಾಪ್ನ್ಯಾನ? ಕಾಪ್ನ್ಯಾ. ಕಾಪ್ನ್ಯಾ ಮಾಡಿಕೊಟ್ಟಿದ್ದಾರೆ. ಇದು ಭಾವಸಾರ ಕ್ಷತ್ರಿಯ ಅವರೇ ಮಾಡೋದಿದು. ಇವ್ರು ಚಿಕ್ಕಪೇಟೆಯಲ್ಲಿ ಇದ್ದಾರೆ, ಅದಕ್ಕೆ ಇವ್ರಿಗೆ ಮಾಡೋಕ್ಕೆಲ್ಲ ಗೊತ್ತಿದೆ. ಹಳೆ ಕಾಲದ ಅಡುಗೆ ಇದು. ಒಂಥರ ಚೆನ್ನಾಗಿರುತ್ತೆ. ಇಂಡಿಯನ್ ಪಾಸ್ತಾ ಅಂತ ಹೇಳ್ತಾ ಇದ್ದಾರೆ. ಯಾವ ರೀತಿ ಮಾಡಿದ್ರು ಭಾಗ್ಯಲಕ್ಷ್ಮಿ ಅವರು ಮತ್ತೆ ತೋರಿಸ್ತಾ ಇದೀವಿ. ಬೋಟಿ ರೋಟಿ ಮಸಾಲ ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ಎಣ್ಣೆ, ತುಪ್ಪ ಹಾಕಿ ಅದು ಕಾದ ಮೇಲೆ ಈರುಳ್ಳಿ ಹಾಕಿ ಹುರಿದು ಅರಿಶಿನ, ಮೆಂತ್ಯ ಸೊಪ್ಪು, ಅರ್ಧ ಬೇಯಿಸಿದ ಬೋಟಿ, ಟೊಮ್ಯಾಟೊ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ನೀರು ಹಾಕಿ ಮುಚ್ಚಳ ಮುಚ್ಚಿ 5 ವಿಷಲ್ ಕೂಗಿಸಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಈರುಳ್ಳಿ, ತೆಂಗಿನಕಾಯಿ ತುರಿ, ಶುಂಠಿ, ಬೆಳ್ಳುಳ್ಳಿ, ಲವಂಗ, ಚಕ್ಕೆ ಹಾಕಿ ಫ್ರೈ ಮಾಡಿ ಮಿಕ್ಸಿ ಜಾರ್ಗೆ ಹಾಕಿ ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ನೀರು ಹಾಕಿ ರುಬ್ಬಿ ಬೋಟಿ ಇರುವ ಕುಕ್ಕರ್ಗೆ ಹಾಕಿ ಮುಚ್ಚಳ ಮುಚ್ಚಿ 2 ನಿಮಿಷ ಬೇಯಿಸಿ. ಇದಕ್ಕೆ ಉಪ್ಪು, ರೋಟಿಯನ್ನು ಸಣ್ಣದಾಗಿ ಕತ್ತರಿಸಿ ಹಾಕಿ ಬೇಯಿಸಿ. ಮೇಲೆ ತುಪ್ಪ ಹಾಕಿದರೆ ಬೋಟಿ ರೋಟಿ ಮಸಾಲ ಸವಿಯಲು ಸಿದ್ಧ. ಭಾಗ್ಯಲಕ್ಷ್ಮಿ ಅವರೇ, ಟೇಸ್ಟ್ ಮಾಡ್ಬಿಡ್ತೀವ್ರಿ. ಟೇಸ್ಟ್ ಮಾಡಿ. ಬೋಟಿ ಅದು ರೋಟಿ ಅದು ಹುಡ್ಕೊಂಡು ತಿನ್ಬೇಕ್ರಿ. ಇಲ್ಲ, ಸಿಗುತ್ತೆ. ರೋಟಿ ಅಲ್ರಿ, ಸಿಗ್ತಾನೆ ಇಲ್ಲ. ಗುಡ ಫುಲ್ ಮಿಲ್ಸು, ಪಾಸ್ತಾ ಮಿಲ್ಸು. ಮಾತಾಡಂಗಿಲ್ಲ, ಅನ್ನ ಕೆಳಂಗಿಲ್ಲ, ಚಪಾತಿ ಮಾಡಂಗಿಲ್ಲ, ಮುದ್ದೆ ಬೇಕಾಗಿಲ್ಲ. ನನ್ನ ಚಿಕ್ಕ ಮಗಂಗೆ ತುಂಬಾ ಇಷ್ಟ. ಚೆನ್ನಾಗಿದೆ. ಥ್ಯಾಂಕ್ ಯು. ಕೊಡಿ ಸರ್. ನಿಮ್ಮ ಮನೆಗೆ ಬೇರೆ ನೋಡಿದ್ದೀರಾ? ಚೆನ್ನಾಗಿದೆ. ಥ್ಯಾಂಕ್ ಯು. ನನ್ನ ಮಕ್ಕಳಿಗೆ ಮತ್ತೆ ನಮ್ಮ ಯಜಮಾನ ಚಿಕ್ಕಪ್ಪ ಮಕ್ಕಳಿಗೆ ಹಾಯ್ ಅಂದೇಳಿ. ನಿಮ್ಮ ಯಜಮಾನರು ಹೇಳಿದ್ರು, ಅವಲೇ ಹೇಳು ಮಾತ್ರದಲ್ಲ. ಅವ್ರ ಚಿಕ್ಕಪ್ಪ ಮಕ್ಕಳಿಗೆ ಮನೀಷಾ ರಕ್ಷಿತಾ ಅಂತ. ಅವ್ರು ನೋಡ್ತಾರೆ ಟಿವಿನ? ನೋಡ್ತಾರೆ. ಹಾಯ್ ಮನೀಷಾ ರಕ್ಷಿತಾನಾ? ರಕ್ಷಿತಾ ಎಲ್ಲ ಟಿವಿ ನೋಡ್ತಾ ಇದಾರೆ? ನೋಡ್ತಾರೆ. ಓಕೆ, ಥ್ಯಾಂಕ್ ಯು. ಯಶು ಧ್ರುವ ಅಂತ ನನ್ನ ಮಕ್ಕಳ ಹೆಸರು. ಯಶು, ಅವಾಗಿಂದ ಕೇಳ್ತೇನೆ, ಹೆಸರು ಹೇಳಿಲ್ಲ ನೀವು. ಯಶು ಮತ್ತೆ ಧ್ರುವ ಮತ್ತೆ ನಿಮ್ಮ 4 ಜನ ಮಕ್ಕಳಿಗೆ ಬೇಲ್ ಬಾರ್ ತಗೊಂಡು ಕೊಡಿ. ರಸ್ತೆ ಬದಲಿರೋ ಬೇಲ್ ಬಾರ್ ತಿನ್ನಿಸ್ಬೇಡಿ. ಒಳ್ಳೆ ಬೇಲ್ ಬಾರ್ ಕೊಡ್ತಾ ಇದಾರೆ ಮೈಯಾಸ್ ಅವರು, ಕೊಟ್ಬಿಡಿ ಮೇಡಮ್. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮುಳಿಯಾ ಜ್ಯುವೆಲರ್ಸ್ ಅವರು ಅದ್ಭುತವಾಗಿರುವಂತಹ ಒಂದು ಗಿಫ್ಟ್ ಅನ್ನ ಕೊಡ್ತಾ ಇದ್ದಾರೆ ನಿಮಗೋಸ್ಕರ. ಮುಳಿಯಾ ಜ್ಯುವೆಲರ್ಸ್ ಅವರ ಬಹುಮಾನ ಜೊತೆಗೆ ಒಂದು ಗಿಫ್ಟ್ ವೋಚರ್ನ ಕೊಡ್ತಾ ಇದ್ದಾರೆ. ಅದ್ಭುತವಾದ ಹಗುರವಾದ ಆಭರಣಗಳು ಮತ್ತು ಸಾಂಪ್ರದಾಯಿಕ ಶೈಲಿಯ ಕರಿಮಣಿ ಸರಗಳಿಗೆ ನಮ್ಮ ಮುಳಿಯಾ ಜ್ಯುವೆಲರ್ಸ್. ಯೂನಿಬಿಕ್ ಕುಕೀಸ್, ಮಕ್ಕಳಿಂದ ದೊಡ್ಡವ್ರ ತನಕ ಡಯಾಬಿಟಿಕ್ ಪೇಷಂಟ್ ಇರೋರ್ಗೂ ಸಹ ಅದ್ಭುತವಾಗಿರುವಂತಹ ಕುಕೀಸ್ನ ಮಾಡಿಕೊಟ್ಟಿದ್ದಾರೆ. ಖಾರ ಕುಕೀಸು, ಜೀರಾ ಕುಕೀಸು, ಬಾದಾಮ್ ಕುಕೀಸು, ಚಾಕ್ಲೇಟ್ ಕುಕೀಸು, ಪಾಸ್ತಾ, ಎಲ್ಲಾ ತರ ಕುಕೀಸು ಸಹ ಸಿಗುತ್ತೆ ನಮ್ಮ ಯೂನಿಬಿಕ್ ಕುಕೀಸ್ ಅವರು. ನಿಮಗೋಸ್ಕರ ಕೊಟ್ಟಿದ್ದಾರೆ, ಮಕ್ಕಳಿಗೆಲ್ಲ ಕೊಟ್ಬಿಡಿ. ಥ್ಯಾಂಕ್ ಯು ಮೇಡಮ್. ಇಲ್ಲಿ ಅವಕಾಶ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಭಾಗ್ಯಲಕ್ಷ್ಮಿ ಅವರು. ಥ್ಯಾಂಕ್ ಯು.
ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಫಟಾಫಟ್ ಅಂತ ಮಾಡಿ ತೋರಿಸ್ತೀನಿ ಮುರಳಿ, ತುಂಬಾ ಸಖತ್ತಾಗಿರುತ್ತೆ. ಒಂದ್ಸರಿ ನಿಮ್ಮ ಮನೇಲಿ ಫ್ರೈ ಮಾಡ್ಕೊಂಡು ಮಾಡಿ ತಿನ್ನೋಡಿ, ಎಷ್ಟು ಸಖತ್ತಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೋ ಪ್ರಾಬ್ಲಮ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಪ್ರಕಾಶ್ ರಾವ್ ಅವರು. ಅವ್ರನ್ನ ಕರೆದು ಒಳ್ಳೆ ಒಂದು ಅಡುಗೆನ ಮಾಡಿಸ್ತಾ ಇದೀವಿ. ಪ್ರಕಾಶ್ ರಾವ್ ನಮಸ್ಕಾರ, ಬನ್ರಿ. ಏನ್ ಪ್ರಕಾಶ್ ರಾವ್ ಬಹಳ ಖುಷಿಯಾಗಿ ಬರ್ತಾ ಇದೀರಾ, ಏನ್ ಸಮಾಚಾರ? ಏನೆಲ್ಲ ಸರ್, ಏನ್ ಮಾಡ್ತಾ ಇದೀರಾ ಪ್ರಕಾಶ್ ರಾವ್ ಇವತ್ತು? ಇವತ್ತು ಪನ್ನೀರ್ ಗೀ ರೋಸ್ಟ್ ಮಾಡ್ತೀವಿ. ಪನ್ನೀರ್ ಗೀ ರೋಸ್ಟ್. ಗೀ ರೋಸ್ಟ್, ಚಿಕನ್ ಗೀ ರೋಸ್ಟ್ ಕೇಳಿದೀವಿ ಮಂಗಳೂರಲ್ಲಿ. ಪನ್ನೀರ್ ಗೀ ರೋಸ್ಟ್ ಏನಿದು? ಮಂಗಳೂರು ಸ್ಟೈಲ್ ಏನಿದು ಪನ್ನೀರ್ ಗೀ ರೋಸ್ಟ್ ಅಂತ. ಮಂಗಳೂರು ಶೈಲಿನ? ಓಕೆ, ಮಂಗಳೂರು ಶೈಲಿ ಅಂದ ತಕ್ಷಣ ಆ ಕೆಂಪು ಕಲರ್ ಖಾರ, ಅದರೊಳಗೆ ಚಿಕನ್ ಬಿದ್ದಿರೋದು, ಏನ್ ಮೇಲ್ಗಡೆ ತುಪ್ಪ ತೇಳ್ತಾ ಇರೋದೆಲ್ಲ ನೋಡಿದೀವಿ. ಆದ್ರೆ ಅದು ಚಿಕನ್ ಆಯ್ತು. ಇವತ್ತು ಇವ್ರು ಮಾಡ್ತಾ ಇರೋದು ಪನ್ನೀರ್ ಹಾಕಿ ಮಾಡ್ತಾ ಇದಾರೆ. ಏನೇನ್ ತಂದಿದ್ದೀರಾ ಪ್ರಕಾಶ್ ರಾವ್? ಪನ್ನೀರ್ ಘೀ ರೋಸ್ಟ್ ಬೇಕಾಗುವ ಸಾಮಗ್ರಿಗಳು: ಪನ್ನೀರ್, ತುಪ್ಪ, ಈರುಳ್ಳಿ, ಬಣ್ಣದ ದಪ್ಪ ಮೆಣಸಿನಕಾಯಿ, ಕಾರ್ನ್ಫ್ಲೋರ್, ಮೈದಾ ಹಿಟ್ಟು, ಚಿಲ್ಲಿ ಪೇಸ್ಟ್, ಚಿಲ್ಲಿ ಸಾಸ್, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಕರಿಬೇವು, ಉಪ್ಪು. ಶುರು ಮಾಡುವ? ಶುರು ಮಾಡೋಣ. ಏನ್ ಕೊಡ್ಲಿ ನಿಮ್ಗೆ? ಫಸ್ಟ್ ಮಿಕ್ಸಿಂಗ್ ಬೌಲ್ ಕೊಡಿ. ಮಿಕ್ಸಿಂಗ್ ಬೌಲ್ ಬೇಕಾ? ತೊಗೊಳ್ಳಿ. ಒಂಥರ ಎಣ್ಣೆ ಇಟ್ಕೋಬಹುದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸರ್ ಪನ್ನೀರ್ ಹಾಕ್ತೀವಿ ಸರ್. ಮಾಮೂಲಿ ಪನ್ನೀರು ಹೌದು, ಹಾಕೊಳ್ಳಿ. ಸರ್ ಸಣ್ಣ ಕಟ್ ಮಾಡ್ಕೋಬೇಕು. ಓಕೆ, 1/4 kg ಇದೆ. 1/4 kg ಇದೆಯಾ? ಅಯ್ಯೋ, ಅಷ್ಟೊಂದು ನೋಡಿದ್ಯಾ 1/4 kg? ಓಕೆ, ತೂಕ ಅಷ್ಟೇ ಇದೆ ಸರ್. ಏನಿದು? ಇದು ಕಾರ್ನ್ಫ್ಲವರ್ ಹಾಕೊಳ್ಳಿ ಸರ್. ಸ್ವಲ್ಪ ಮೈದಾ, ಸ್ವಲ್ಪ ಮೈದಾ ಹಿಟ್ಟ 1-2 ಸ್ಪೂನ್ ಹಾಕೊಳ್ಳಿ. ಪೆಪ್ಪರ್ ಪೌಡರ್ ಸ್ವಲ್ಪ. ವೆರಿ ಗುಡ್. ಖಾರ ಪುಡಿ ಸ್ವಲ್ಪ ಹಾಕಿ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಎವರೆಸ್ಟ್ ಅವರ ಅಚ್ಚ ಖಾರದ ಪುಡಿಯನ್ನ. ಸ್ವಲ್ಪ ಹಾಕಿ ಸರ್ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಓಕೆ, ಗೀ ರೋಸ್ಟ್ ತಾನೇ ಮಾಡ್ತಾ ಇರೋದು ನೀವು? ಹೌದು, ಗೀ ರೋಸ್ಟ್ನೇ. ಕೆಂಪು ಕಲರ್ ಖಾರ, ಹೌದೌದು, ಫುಲ್ಲು ಗೀ ರೋಸ್ಟ್ ಅದೇ ತಾನೇ? ಹೌದೌದು. ಸ್ವಲ್ಪ ಟಾಟಾ ಉಪ್ಪು ಸ್ವಲ್ಪ ಹಾಕ್ತೀನಿ. ಓಕೆ, ಭಾರತದ ಉಪ್ಪು, ಟಾಟಾ ಉಪ್ಪು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ. ಕಲಸಿ 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 ಕಲಸಿ. ಪನ್ನೀರನ್ನ ಚೆನ್ನಾಗಿ ಫಸ್ಟು ಎಲ್ಲ ಉಪ್ಪು ಖಾರ ಹಾಕಿ ನೆನೆಸಿ ಅದನ್ನ ರೋಸ್ಟ್ ಮಾಡ್ಕೊಂಡು ಆಮೇಲೆ ಗೀ ರೋಸ್ಟ್ ಮಾಡಿದಾಗ ಅದು ಚೆನ್ನಾಗಿರುತ್ತೆ, ತಿನ್ಬೇಕಾದ್ರೂ ಚೆನ್ನಾಗಿರುತ್ತೆ. ಸ್ವಲ್ಪ ಖಾರ ಇರುತ್ತಲ್ವಾ ಪ್ರಕಾಶ್? ಖಾರ ಇರುತ್ತೆ, ಖಾರ ಇರುತ್ತೆ, ಒಳ್ಳೆ ಖಾರ ಇರುತ್ತಲ್ವಾ? ಖಾರ. ಪನ್ನೀರ್ ಗೀ ರೋಸ್ಟ್. ಆಯ್ತಾ? ಆಯ್ತಾಯ್ತು, ಸ್ವಲ್ಪ ಇದಾಗಲಿ. ಕಲರ್ ಚೇಂಜ್ ಆಯ್ತಲ್ಲ? ಕಲರ್ ಚೇಂಜ್ ಆಗಿದೆ. ಹಾಕೋಬೋದು, ಹಾಕೊಂಬಿಡಿ. ಹಾಕುವಲ್ಲ? ಓಯ್ ಸಾರಿ, ಸಾಕು ಸಾಕು. ತಿರ್ಗಿ ಇನ್ನೊಂದ್ಸರಿ ಫ್ರೈ ಆಗುತ್ತಲ್ಲ? ಹೌದು, ಆಗುತ್ತೆ, ಹೌದು, ಆಗುತ್ತೆ, ಆಗುತ್ತೆ. ಅದು ತಿನ್ಬೇಕಾದ್ರೆ ಮೆತ್ಕೆ ಇರಬೇಕು. ಎಸ್, ನೋಡಿ. ಓಕೆ, ತುಪ್ಪ ಜಾಸ್ತಿ ಹಾಕ್ಬೇಕಾಗಿ ತುಪ್ಪಲ್ಲಿ ಉರಿ ಇದು ಮಾಡಬೇಕು. ಹೌದು, ಹಾಕೊಳ್ಳಿ. ಪ್ರೊಡ್ಯೂಸರ್ ಮಠ ಸೇರ್ಕೊಂಬಿಡ್ತಾನೆ, ಹಾಕೊಳ್ಳಿ. ಓಕೆ, ತುಪ್ಪದಲ್ಲೇ ಮಾಡೋದು, ತುಪ್ಪದಲ್ಲೇ ತಿನ್ನೋದು, ಕೆಲವೆಲ್ಲ ಇರುತ್ತೆ ಐಟಮ್ಗಳು, ಅದಕ್ಕೆ ಹಾಕ್ಲೇಬೇಕಾಗುತ್ತೆ. ನಮಗೂ ಇಷ್ಟ ಇಲ್ಲ ಹಾಕ್ಲೇಬೇಕು ಅಂತ, ಬಟ್ ಕೆಲವು ಐಟಮ್ ಗೀ ರೋಸ್ಟ್ ಅಂತ ಮಾಡಿ ಎಣ್ಣೆ ಹಾಕಕ್ಕೆ ಸಾಧ್ಯನಾ? ನೋ ಇಶ್ಯೂ. ಆ ಅಡುಗೆಗೆ ಅದನ್ನ ಹಾಕ್ಲೇಬೇಕು. ಅಷ್ಟು ಪ್ರಮಾಣದಲ್ಲಿ ಹಾಕಿದ್ರೆ ಆ ರುಚಿ ಸಿಗಕ್ಕೆ ಸಾಧ್ಯ ಆಗುತ್ತೆ. ಹಾಕೋಬೋದು, ಹಾಕೋಬೋದು, ಏನ್ ಬೇಕಾದ್ರೆ ಹಾಕೊಳ್ಳಿ. ಕರ್ಬೇ ಹಾಕ್ತೀನಿ, ಕರ್ಬೇ ಜಾಸ್ತಿ ಆಗ್ಬಾರ್ದು. ಅದು ಅಡುಗೆ ಮಾಡ್ಬೇಕಾದ್ರೆ ನಂಗೆ ಸಿಡಿದ್ರೆ ಮಜಾ ಅಲ್ಲ? ಹೌದೌದು. ಜೊತೆ ಆನಿಯನ್ನು, ಕ್ಯಾಪ್ಸಿಕಮ್ ಹಾಕ್ತೀವಿ ಸ್ವಲ್ಪ. ಹಾಕಿ. ಕೆಂಪು, ಹಳದಿ ಮತ್ತು ಹಸಿರು ಕಲರಿನ ದಪ್ಪ ಮೆಣಸಿನ್ಕಾಯಿಗಳು. ಆಮೇಲೆ ಚಿಲ್ಲಿ ಪೇಸ್ಟ್. ಚಿಲ್ಲಿ ಪೇಸ್ಟ್ ಅಂದ್ರೆ ರೆಡ್ ಚಿಲ್ಲಿನ ಚೆನ್ನಾಗಿ ನೀರಲ್ಲಿ ಬೇಯಿಸ್ಬಿಟ್ಟು ಪೇಸ್ಟ್ ಮಾಡ್ಕೋಬೇಕು. ಹೌದಾ? ಹಾಕಿ chilli. ಹಾಕಿ. ರೆಡ್ ಚಿಲ್ಲಿನೇ ಹಾಕೋದು ಅದಕ್ಕೆ. ನೋಡಿ, ಕೆಂಪು ಇರುತ್ತೆ ಅಂತ ಹೇಳಿದ್ರೆ ಖಾರ. ವೆರಿ ಗುಡ್. ಖಾರ ಇರ್ಬೇಕು, ಹಾಕ್ರಿ ರೀ. ಏನು ಒಳ್ಳೆ ಕತೆ ಆಯ್ತಲ್ಲ. ನೀರು ಹಾಕಂಗೆ ಇಲ್ವಾ? ನೀರೇನಿಲ್ಲ. ನಿಮ್ಮ ಮನೆ ಕರ್ಕೊಳ್ಳಿ, ಪ್ರಕಾಶ್ ಅವ್ರು ಬರ್ತಾರೆ. 23 ಜನಕ್ಕೆ ಏನ್ ಬೇಕೋ ಸ್ವೀಟು, ಖಾರ, ಚಾಟ್ಸು ಎಲ್ಲ ಮಾಡಿ ಕೊಡ್ತಾರೆ. ಹಾಕ್ಬಿಡಿ ಸರ್, ಪನ್ನೀರ್ ಹಾಕಿ ಬಿಡಿ ಬಿಡಿ. ಓಕೆ, ಒಳ್ಳೆ ಗೀರೆ ರೋಸ್ಟ್ ಆಗುತ್ತೆ. ಹೌದೌದೌದು. ಚೂರಾಡಿ ಸರ್, ಟಾಟಾ ಉಪ್ಪು ಹಾಕ್ತೀನಿ ಸ್ವಲ್ಪ. ದೇಶದ ಉಪ್ಪು. ಜೊತೆಲೆ ಟೊಮೆಟೊ ಸಾಸ್ ಹಾಕ್ತೀನಿ ಸ್ವಲ್ಪ. ಓಕೆ, ಕಲರ್ ಬರೋದು ಇದೇ ಮೇನ್ ಇರೋದು. ಓಕೆ, ಚೂರು ಗರಂ ಮಸಾಲ ಹಾಕಿ. ಗರಂ ಮಸಾಲನ? ಹೌದು. ಕಲರ್ ಬರುತ್ತೆ. ಕಲರ್ ಬಂತಲ್ಲ? ತಿಂತಾ ಇದ್ರೆ ಕಡ್ಡಿ ಚುಚ್ಚಿ ತಿಂತಾ ಇದ್ರೆ ಅದು ಮಜಾನೇ ಬೇರೆ. ಆಯ್ತಾ? ಕೊಡ್ಲಾ? ಸಾಕು, ಕೊಡಿ. ಸಾಕು, ಆಫ್ ಮಾಡ್ಲಾ? ಆಫ್ ಮಾಡಿ ಸರ್, ಆಫ್ ಮಾಡ್ಲಾ? ಆಫ್ ಮಾಡಿ, ಆಫ್ ಮಾಡಿ.
ಸ್ವಲ್ಪ ಪನ್ನೀರ್ ಗೀ ರೋಸ್ಟ್. ಪನ್ನೀರ್ ಗೀ ರೋಸ್ಟನ್ನ ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ ಪ್ರಕಾಶ್ ಅವರು. ಅದ್ಭುತವಾಗಿರುವಂತ ಪನ್ನೀರ್ ಗೀ ರೋಸ್ಟನ್ನ ಯಾವ ರೀತಿ ಮಾಡಿದ್ರು, ಯಾವಾಗ ಏನೇನು ಹಾಕಿದ್ರು, ಎಷ್ಟು ತುಪ್ಪ ಹಾಕಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮಾಡ್ಕೊಳ್ಳಿ. ಪನ್ನೀರ್ ಘೀ ರೋಸ್ಟ್ ಮಾಡುವ ವಿಧಾನ: ಒಂದು ಬೌಲ್ಗೆ ಪನ್ನೀರ್, ಮೈದಾ ಹಿಟ್ಟು, ಕಾರ್ನ್ಫ್ಲೋರ್, ಅಚ್ಚ ಖಾರದ ಪುಡಿ, ನೀರು, ಉಪ್ಪು ಹಾಕಿ ಮಿಕ್ಸ್ ಮಾಡಿ ಕಾದ ಎಣ್ಣೆಯಲ್ಲಿ ಕರಿದುಕೊಳ್ಳಿ. ಒಂದು ಪ್ಯಾನ್ಗೆ ತುಪ್ಪ, ಕರಿಬೇವು, ಈರುಳ್ಳಿ, ಬಣ್ಣದ ದಪ್ಪ ಮೆಣಸಿನಕಾಯಿ, ಚಿಲ್ಲಿ ಪೇಸ್ಟ್ ಹಾಕಿ ಫ್ರೈ ಮಾಡಿ ಉಪ್ಪು, ಚಿಲ್ಲಿ ಸಾಸ್, ಗರಂ ಮಸಾಲ ಹಾಕಿ 2 ನಿಮಿಷ ಬಾಡಿಸಿದರೆ ಪನ್ನೀರ್ ಘೀ ರೋಸ್ಟ್ ಸವಿಯಲು ಸಿದ್ಧ. ಓಕೆ ಪ್ರಕಾಶ್, ಹಾಂ ಸರ್, ಟೇಸ್ಟ್ ಮಾಡೋಣ. ಮಾಡಿ ಸರ್. ಗೀ ರೋಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅನ್ಕೊಂಡಿದ್ದೀನಿ. ಆರಾಮ ಸರ್, ಏನಿಲ್ಲ. ಸರಿ ನಂತರ ಬೇಕಾದ್ರೆ ನಾವು ಸ್ವಲ್ಪ ಟೇಸ್ಟ್ ಬೇಕಂದ್ರೆ ಓಲ್ ಧನಿಯಾದಲ್ಲಿ ಚೂರು ಪುಡಿ ಮಾಡಿ ಹಾಕ್ಬೋದು. ಬೇಡ ಬೇಡ, ಓಕೆ ಅಲ್ಲ? ಸರಿ. ಓಕೆ ಓಕೆ, ಅದ್ಭುತವಾಗಿದೆ. ಸರಿ. ಒಂದ್ಸರಿ ಟ್ರೈ ಮಾಡಿದ್ರೆ ಗೊತ್ತಾಗುತ್ತೆ. ಏನ್ ಪ್ರಾಬ್ಲಮ್ ಅಂದ್ರೆ ಇಷ್ಟೊಂದು ರುಚಿಯಾಗಿಲ್ಲ ನಾವು ತಿನ್ನಕ್ ಶುರು ಮಾಡ್ಬಿಟ್ರೆ ಆಮೇಲೆ ಬೇರೆ ಏನಾರ ಕೊಟ್ರೆ ಸ್ವಲ್ಪ ಇದಕ್ಕಿಂತ ರುಚಿ ಕಡಿಮೆ ಇರೋದು ಬಾಯಿ ರುಚಿಸಲ್ಲ. ಅಷ್ಟೊಂದು ಅದ್ಭುತವಾಗಿದೆ. ಥ್ಯಾಂಕ್ ಯು ಸರ್. ಓಕೆ ಸರ್. ಥ್ಯಾಂಕ್ ಯು ಪ್ರಕಾಶ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅದ್ಭುತವಾಗಿದೆ. ಎಲ್ರಿಗೂ ಇಷ್ಟ ಆಗುತ್ತೆ. ನೀವು ನಿಮ್ಮ ಮನೇಲೇ ಇದನ್ನ ಮಾಡ್ಕೋಬಹುದು, ಎಲ್ರಿಗೂ ಖುಷಿ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಒಳ್ಳೆ ನೀವು ಆಮೇಲೆ ತಿನ್ನಿರುವಂತೆ ಕಾರ್ಯಕ್ರಮ ಮುಗಿಸ್ರಿ. ನಮ್ಮನ್ನೊಂದು ಸೇರಿ ಕರ್ಸ್ಕೊಳ್ಳಿ, ನಾವು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ. ವೆರಿ ಸಿಂಪಲ್. ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ಖಂಡಿತವಾಗ್ಲೂ ನಿಮ್ಮನ್ನು ಕರ್ಸ್ಕೊಳ್ತೀವಿ. ನಿಮ್ಮ ಕೈ ರುಚಿನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ ಅಂತ ತಿಳಿಸಿ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ, ಅಲ್ಲಿ ತನಕ